ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾವೇನ್ ಮಾಡೋಣ, ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾಗಿರುವ ಒಂದು ಅಧ್ಯಾಯದ ಬಗ್ಗೆ ತಿಳಿಯೋಣ. ಓಕೆ, ಯಾವ ಒಂದು ಅಧ್ಯಾಯ? ಹಾಗಾದ್ರೆ ಯಾವ ಒಂದು ವಿಷಯದ ಬಗ್ಗೆ ನಾವೀಗ ತಿಳಿಯೋಣ ಅಂತಂದ್ರೆ, ಇವತ್ ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳನ್ನ ತಿಳಿಯೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಸಂಖ್ಯೆಗಳು ಅಂತಂದ್ರೆ ಏನು, ಎಲ್ಲಿ ನಾವು ಉಪಯೋಗಿಸ್ತೀವಿ? ಹೌದಾ? ಈಗ ನಿಮ್ಗೆ ಗಣಿತ ವಿಷಯ ಅಂತಂದ್ರೆ ಅಲ್ಲಿ ಅಂಕಿ ಸಂಖ್ಯೆಗಳನ್ನ ನೋಡ್ತೀರಾ, ಹೌದಾ? ಎಲ್ಲಾ ರೀತಿಯ ಸಂಖ್ಯೆಗಳನ್ನ ನೋಡ್ತೀವಿ. ಈಗ ನಾವು ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ಹಲವಾರು ಸಂದರ್ಭಗಳಲ್ಲಿ ಗಣಿತವನ್ನ ಬಳಸ್ತೀವಿ, ಹೌದಾ? ಎದ್ದಾಗ ಟೈಮ್ ಎಷ್ಟಾಯ್ತು ಅಂತ ಕೇಳೋದ್ರಿಂದ ಹಿಡ್ಕೊಂಡು ನಾವು ರಾತ್ರಿ ಮಲಗೋವರೆಗೂ ಎಷ್ಟು ಗಂಟೆಗೆ ಮಲಗ್ತೀವಿ ಅಂತ ಹೇಳೋದ್ರಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಸಂಖ್ಯೆಗಳನ್ನ ಬಳಸ್ತೀವಿ. ಅದ್ರ ಮಧ್ಯೆ ಹಲವಾರು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ಹಲವಾರು ಸಂದರ್ಭಗಳಲ್ಲಿ ನಾವು ಸಂಖ್ಯೆಗಳನ್ನ ಬಳಸ್ತೀವಿ, ಹೌದಲ್ಲ? ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಸಾಮಾನನ್ನ ತಗೊಂಡ್ ಬರೋದಾಗಿರ್ಬಹುದು. ಎಷ್ಟು ಕೆಜಿ ಅಕ್ಕಿ ಬೇಕು, ಎಷ್ಟು ಕೆಜಿ ಸಕ್ಕರೆ ಬೇಕು, ಅಥವಾ ನೀನ್ ಎಲ್ಲಿ ಹೋಗ್ತಿದೀಯಾ, ಎಷ್ಟು ಗಂಟೆಗೆ ಬರ್ತೀಯಾ, ಎಷ್ಟು ಗಂಟೆಗೆ ಹೋಗ್ತೀಯಾ, ಎಲ್ಲಾ ಕಡೆ ಸಂಖ್ಯೆಗಳನ್ನ ಬಳಸ್ತೀವಿ. ಅಂದ್ರೆ ಈ ಒಂದು ಸಂಖ್ಯೆಗಳಿಲ್ಲದೆ ನಮ್ಮ ಜೀವನ ಇಲ್ಲ, ಗಣಿತ ಇಲ್ಲದೆ ನಮ್ಮ ಜೀವನ ಇಲ್ಲ. ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ಗಣಿತವನ್ನ ಮ್ಯಾಥ್ಸ್ ಈಸ್ ದ ಕಿಂಗ್ ಆಫ್ ಆಲ್ ದಿ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಗಣಿತ ಎಲ್ಲ ವಿಷಯದ ರಾಜ ಅಂತ ಕರೀತಾರೆ. ಯಾಕೆ? ಎಲ್ಲ ವಿಷಯದಲ್ಲೂ ಕೂಡ ನಾವು ಗಣಿತವನ್ನ ನೋಡ್ತೀವಿ, ಹೌದಾ? ಅದು ನಿಮ್ಗೆ ಗೊತ್ತಿದೆ. ಇವತ್ ನಾವೇನ್ ಮಾಡೋಣ, ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳನ್ನ ನೋಡೋದಕ್ಕಿಂತ ಮುಂಚೆ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ನೋಡೋಣ. ಸಂಖ್ಯೆಗಳು ಅಂತಂದ್ರೆ ಏನು ಮಕ್ಕಳೇ? ಎಣಿಸಲು ಸಾಧ್ಯವಿರುವಂತಹ ಸಂಖ್ಯೆಗಳಿಗೆ, ಎಣಿಸಲು ಸಾಧ್ಯವಿರೋದಕ್ಕೆ, ಎಣಿಕೆ ಮಾಡೋದಕ್ಕೆ ನಾವು ಸಂಖ್ಯೆಗಳು ಅಂತ ಕರಿತೀವಿ. ಹೆಂಗ್ ಎಣಿಕೆ ಮಾಡ್ತೀರಾ? 1 2 3 4 ಅಂತ ಎಣಿಕೆ ಮಾಡ್ತೀವಿ. ಇವುಗಳನ್ನ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಸಂಖ್ಯೆಗಳಲ್ಲಿ ನಾವು ಹಲವಾರು ವಿಧಗಳನ್ನ ನೋಡ್ತೀವಿ. ಯಾವ ಯಾವ ವಿಧಗಳನ್ನ ನೋಡ್ತೀರಾ? ಸಂಖ್ಯೆಗಳಲ್ಲೂ ಕೂಡ ಹಲವಾರು ವಿಧ ಇದೆ. ಯಾವ ವಿಧಗಳು? ಒಂದು ನ್ಯಾಚುರಲ್ ನಂಬರ್ಸ್, ಅಂದ್ರೆ ನಾವೀಗ ಸಂಖ್ಯೆಗಳ ವಿಧಗಳನ್ನ ತಿಳಿಯೋಣ, ಹೌದಾ? ಯಾವ್ಯಾವ ವಿಧಗಳಿದೆ ಹಾಗಾದ್ರೆ? ಇಲ್ಲಿ ನೋಡ್ರಿ, ಫಸ್ಟ್ ಒನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್, ನಾನಿಲ್ಲಿ ಬರಿತಾ ಹೋಗ್ತೀನಿ. ಮೊದಲನೇದು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆಗಳು. ನೆಕ್ಸ್ಟ್ ಎರಡನೇದು ಪೂರ್ಣ ಸಂಖ್ಯೆಗಳು. ಓಕೆ, ಪೂರ್ಣ ಸಂಖ್ಯೆಗಳು. ಮತ್ತೆ ನಾವ್ ಯಾವ್ದನ್ನ ನೋಡ್ತೀವಿ? ಪೂರ್ಣಾಂಕಗಳನ್ನ ನೋಡ್ತೀವಿ ಮಕ್ಕಳೇ. ಯಾವ್ದನ್ನ ನೋಡ್ತೀವಿ? ಪೂರ್ಣಾಂಕಗಳು. ಆಮೇಲೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಮತ್ತೆ ಯಾವ ವಿಧವನ್ನ ನೋಡ್ತೀರಾ? ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು. ಓಕೆ, ಈ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಇಷ್ಟು ನಾವು ವಿಧಗಳನ್ನ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ಸಂಖ್ಯೆಗಳಲ್ಲೇ ನೋಡ್ತೀವಿ. ಗೊತ್ತಾಯ್ತು ನಮ್ಗೆ ಏನಂತ? ಇಷ್ಟು ವಿಧಗಳಿವೆ ಅಂತ ಗೊತ್ತಾಯ್ತು ಸಂಖ್ಯೆಯಲ್ಲಿ. ಹಾಗಾದ್ರೆ ಸ್ವಾಭಾವಿಕ ಏನು ಗೊತ್ತಾಗ್ಬೇಕಲ್ಲ ನಮ್ಗೆ. ಈಗ ಒಂದು ನಾನು ಸಂಖ್ಯಾ ರೇಖೆಯನ್ನ ತಗೋತೀನಿ. ಸಂಖ್ಯಾ ರೇಖೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ರೇಖೆಯ ಮೇಲೆ ಸಂಖ್ಯೆಗಳನ್ನ ಪ್ರತಿನಿಧಿಸೋದು ಸಂಖ್ಯಾ ರೇಖೆ. ಇಲ್ಲಿ ನಾವೇನ್ ಮಾಡ್ತೀವಿ? ಸಂಖ್ಯಾ ರೇಖೆಯ ಮೇಲೆ 0 1 2 3 4 5 6 7 8 9 10 ಅಂತ ಸಂಖ್ಯೆಗಳನ್ನ ಬರೆದಿದ್ದೀವಿ. ಎಲ್ಲಿಂದ ಪ್ರಾರಂಭಿಸಿದೀವಿ? 0ಇಂದ ಪ್ರಾರಂಭಿಸಿದೀವಿ. ಈಗ ನಾನು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನು? ಯಾವುದನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ?
ಎಣಿಸಲು ಸಾಧ್ಯವಿರುವ ಸಂಖ್ಯೆಗಳು ಅಂದ್ರೆ 1 2 3 4 ದಿಂದ ಎಣಿಸ್ತೀವಿ ನಾವು, ಅವು ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ನೀವು 1 2 3 4 ಅಂತ ಎಣಿಸಿದ್ರೆ ಅದನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳಿಗೆ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಇದು 1 2 3 4 ಈ ತರ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಬರೋದು ಯಾವುದು? ಪೂರ್ಣ ಸಂಖ್ಯೆ. ಹಾಗಾದ್ರೆ ನಮ್ಗೆ ಒಂದು ಕ್ಲಿಯರ್ ಆಯ್ತು, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಗತ್ತೆ. ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನ ಒಳಗೊಂಡ್ರೆ ಎಣಿಸುವ ಸಂಖ್ಯೆಗಳಿಗೆ, ಎಣಿಕೆಯ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ, ಹೌದಾ? ಅಥವಾ ಧನಾತ್ಮಕ ಸಂಖ್ಯೆಗಳು, ಪಾಸಿಟಿವ್ ನಂಬರ್ಸ್ಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. 0ಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗೆ ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಿಗೆ ಹೋಲ್ ನಂಬರ್ಸ್ ಅಂತ ಕರೀತಾರೆ. ಹಾಗಾಗಿ ಇದನ್ನ ನಾವು ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 1 0 1 2 3 4 ಈ ತರ ನಿಮ್ಮ ಪೂರ್ಣ ಸಂಖ್ಯೆಗಳು ಸ್ಟಾರ್ಟ್ ಆಗತ್ತೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಧನಾತ್ಮಕ ಸಂಖ್ಯೆಗಳನ್ನ ನೋಡ್ತೀರಾ, 1ರಿಂದ ಪ್ರಾರಂಭ ಆಗತ್ತೆ. ಪೂರ್ಣ ಸಂಖ್ಯೆಗಳು ಅಂತಂದ್ರೆ 0ಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ನೆಕ್ಸ್ಟ್ ನಾವೇನ್ ನೋಡ್ತೀವಿ ಈಗ? 3ನೇ ವಿಧ ಯಾವುದು? ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂತಂದ್ರೆ ಏನು? ಇದನ್ನ ಇಂಟೀಜರ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಟೀಜರ್ಸ್. ಓಕೆ, ಈಗ ಇಂಟೀಜರ್ಸ್ ಅಂತಂದ್ರೆ ಏನು? ಈಗ ಒಂದು ಸಂಖ್ಯಾ ರೇಖೆ ಇದೆ, ಇದು ಸಂಖ್ಯಾ ರೇಖೆ. ನಾನು ಈ ಸಂಖ್ಯಾ ರೇಖೆಯ ಮೇಲೆ 0 +1 +2 +3 ಅಂತ ಸಂಖ್ಯೆಗಳನ್ನ ಬರಿತೀನಿ. 0ಯ ಈ ಭಾಗಕ್ಕೆ, ಎಡಭಾಗಕ್ಕೆ ಬಂದ್ರೆ -1 -2 -3 ಅಂತ ಸಂಖ್ಯೆಗಳನ್ನ ಬರಿತೀನಿ. ಒಂದು ಸಂಖ್ಯಾ ರೇಖೆಯ ಮೇಲೆ ನಾನು ಧನಾತ್ಮಕ ಸಂಖ್ಯೆಗಳನ್ನು ಬರೆದಿದ್ದೀನಿ, 0ಯನ್ನು ಬರೆದಿದ್ದೀನಿ, ಋಣಾತ್ಮಕ ಸಂಖ್ಯೆಗಳನ್ನು ಬರೆದಿದ್ದೀನಿ. ಹಾಗಾದ್ರೆ ಈ ಋಣಾತ್ಮಕ ಸಂಖ್ಯೆಗಳು 0 0 ಮತ್ತು ಧನಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು. ಓಕೆ, ಇಷ್ಟನ್ನೂ ಒಳಗೊಂಡಿರುವ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ಅಜಿಮಿತಾಲ್ ನಂಬರ್ಸ್ ಅಂತ ಕರೀತಾರೆ. ಹಾಗಾಗಿ ಇದನ್ನ Z ದಿಂದ ಸೂಚಿಸ್ತಾರೆ. ಇಲ್ಲಿ ನಾವು -3 -2 -1 0 +1 +2 +3 ಈ ತರ ಸಂಖ್ಯೆಗಳನ್ನ ನೋಡ್ತೀರಾ. ಅಂದ್ರೆ ಇಲ್ಲಿ ಋಣಾತ್ಮಕ ಸಂಖ್ಯೆಗಳು ಇರ್ತವೆ, 0ನೂ ಇರತ್ತೆ ಮತ್ತು ಧನಾತ್ಮಕ ಸಂಖ್ಯೆನೂ ಇರತ್ತೆ. ಇದನ್ನ ಪೂರ್ಣಾಂಕಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಇದು ನಮ್ಮ ಟಾಪಿಕ್ಕಿನ ಹೀರೋ ಇವತ್ತು. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವ ಸಂಖ್ಯೆಗಳಿಗೆ, P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ 2/3 ಅಂತ ನಾನ್ ಬರೆದ್ರೆ ಇದು P, ಇದು Q. ಹಾಗಾದ್ರೆ 2/3 ಏನಾಯ್ತು? ಇದು ಭಾಗಲಬ್ಧ ಸಂಖ್ಯೆ. ಯಾಕಂತಂದ್ರೆ ನಮ್ಮ ಸಂಖ್ಯಾ ರೇಖೆಯಲ್ಲಿ ಕೇವಲ ಧನಾತ್ಮಕ, ಕೇವಲ ಋಣಾತ್ಮಕ, ಕೇವಲ 0 ಅಷ್ಟೇ ಇರೋದಿಲ್ಲ. 2 ಮತ್ತು 1ರ ಮಧ್ಯೆ ಹಲವಾರು ಸಂಖ್ಯೆಗಳನ್ನ ನೋಡ್ತೀವಿ ನಾವು, ಹೌದಾ? ಈ 0 ಮತ್ತು 1ರ ಮಧ್ಯೆ ಹಲವಾರು ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ತೀರಾ, ಹಲವಾರು P/Q ರೂಪದ ಸಂಖ್ಯೆಗಳನ್ನ ನೋಡ್ತೀರಾ. 1/2 1/3 1/5 ಈ ತರ ಸಂಖ್ಯೆಗಳನ್ನ ನೋಡ್ತೀವಿ ನಾವು 1 ಮತ್ತು 2ರ ನಡುವೆ. ಇವುಗಳನ್ನ ಏನಂತ ಕರೀತಾರೆ? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಿಗೆ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಇವುಗಳನ್ನ R ದಿಂದ ಸೂಚಿಸ್ತೀವಿ. R is equal to P/Q 2/3 1/2 ಈ ತರ. ಮೈನಸ್ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರತ್ತೆ, 0ನೂ ಒಳಗೊಂಡಿರತ್ತೆ, ಋಣಾತ್ಮಕ ಸಂಖ್ಯೆನೂ ಒಳಗೊಂಡಿರತ್ತೆ. ಓಕೆ, ನೆಕ್ಸ್ಟ್ 1/2 ಇರ್ಬೋದು, +2/3 ಇರ್ಬೋದು. ಈ ತರ ಕೆಲವೊಂದು ಸಂಖ್ಯೆಗಳನ್ನ P/Q ರೂಪದಲ್ಲಿ ಬರೆದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಇನ್ನೊಂದಿದೆ, ಯಾವುದು? ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು? ಈಗ ನಮ್ಮ ಸಂಖ್ಯಾ ರೇಖೆಯ ಮೇಲೆ ಕೇವಲ ಭಾಗಲಬ್ಧ ಸಂಖ್ಯೆ ಬರೋದಿಲ್ಲ, ಕೇವಲ ಪೂರ್ಣಾಂಕಗಳಿರೋದಿಲ್ಲ,
ಕೆಲವೊಂದ್ಸಲ ನಮ್ಗೆ ಈ √2, √3, √5, ಪೈ ಈ ತರಹ ಸಂಖ್ಯೆಗಳನ್ನು ಕೂಡ ನಾವು ನೋಡ್ತೀವಿ ಸಂಖ್ಯಾ ರೇಖೆಯ ಮೇಲೆ. ಇವುಗಳನ್ನ ಏನಂತ ಕರೀತಾರೆ? ಇವುಗಳನ್ನ ಅಭಾಗಲಬ್ಧ ಸಂಖ್ಯೆಗಳು. ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರದೇ ಇರುವಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ಇರ್ರಾಷನಲ್ ನಂಬರ್ಸ್ ಅಂತ ಕರೀತಾರೆ. ಇರ್ರಾಷನಲ್ ನಂಬರ್ಸ್ ಅನ್ನ IR ದಿಂದ ಸೂಚಿಸ್ತಾರೆ. ಓಕೆ, √2 ಇರ್ಬೋದು, √3 ಇರ್ಬೋದು, ಪೈ ಇರ್ಬೋದು, ಅಥವಾ √5 ಇರ್ಬೋದು. ಈ ತರ ಎಲ್ಲವೂ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳು. ಹಾಗಾದ್ರೆ ಇದನ್ನ ನಾವು ಒಂದು ಡೈಗ್ರಾಮ್ ಅಲ್ಲಿ, ಒಂದು ಚಿತ್ರದಲ್ಲಿ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ? ಇದು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು 1, 2, 3. ಹೋಲ್ ನಂಬರ್ಸ್ ಅಂದ್ರೆ ಸೊನ್ನೆಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗೆ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು. ಪೂರ್ಣಾಂಕಗಳು ಅಂದ್ರೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಇದೆ, ಇಲ್ಲಿ 0 ಇದೆ, ಇಲ್ಲಿ ನೆಗೆಟಿವ್ ನಂಬರ್ಸ್ ಋಣಾತ್ಮಕ ಸಂಖ್ಯೆಗಳು ಇದೆ. ಇಷ್ಟನ್ನು ಸೇರಿಸಿದ್ರೆ ಏನಂತ ಕರಿತೀವಿ? ಇಂಟೀಜರ್ಸ್. ಅದನ್ನ ಪೂರ್ಣಾಂಕಗಳು ಅಂತ ಕರೀತಾರೆ. ನೆಕ್ಸ್ಟ್, ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂತಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಓಕೆ, ಇದು ಧನಾತ್ಮಕ ಸಂಖ್ಯೆಗಳು ಇರಬಹುದು, ಋಣಾತ್ಮಕ ಸಂಖ್ಯೆಗಳು ಇರಬಹುದು, ಅಥವಾ 0 ಇರಬಹುದು. ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಉದಾಹರಣೆ ತೋರಿಸಿದೆ ನಾನು, ಪೈ, √3, √5, √2 ಈ ತರ ಬಂದ್ರೆ ಅವೆಲ್ಲಾನು ಅಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಇಲ್ಲಿ ನೋಡಿದ್ರೆ ಭಾಗಲಬ್ಧ ಸಂಖ್ಯೆಗಳು ಏನನ್ನ ಒಳಗೊಂಡಿರುತ್ತೆ? ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಇಲ್ಲಿ 0 ಪ್ಲಸ್ ನ್ಯಾಚುರಲ್ ನಂಬರ್ಸ್, 0 ಪ್ಲಸ್ ಸ್ವಾಭಾವಿಕ ಸಂಖ್ಯೆಗಳು ಇರುತ್ತೆ, ಪೂರ್ಣಾಂಕಗಳನ್ನ ಒಳಗೊಂಡಿರುತ್ತೆ. ಎಲ್ಲವನ್ನು ಸೇರಿ ನಾವು p/q ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಂಖ್ಯೆಗಳಿದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನಾವೇನ್ ಮಾಡೋಣ, ಈ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಕೆಲವೊಂದು ಗುಣಲಕ್ಷಣಗಳನ್ನ ತೋರಿಸುತ್ತೆ. ಕೆಲವೊಂದು ಗುಣಗಳು ಆ ಒಂದು ಪೂರ್ಣ ಸಂಖ್ಯೆಗಳಿಗೆ, ಪೂರ್ಣಾಂಕಗಳಿಗೆ ಅಪ್ಲೈ ಆಗತ್ತೆ. ಕೆಲವೊಂದು ಗುಣಲಕ್ಷಣಗಳು ಅಪ್ಲೈ ಆಗೋದಿಲ್ಲ. ಅಂದ್ರೆ ಈ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಕೆಲವೊಂದು ಗುಣಗಳನ್ನ ನೋಡ್ತೀವಿ, ಕೆಲವೊಂದು ಗುಣಗಳನ್ನ ನೋಡೋದಿಲ್ಲ. ಯಾವ್ಯಾವು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಯಾವುದು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಲ್ಲಿ ನಾವು ಆವೃತ್ತ ಗುಣವನ್ನ ಅಧ್ಯಯನ ಮಾಡೋಣ. ಯಾವುದು? ಆವೃತ್ತ ಗುಣ. ಆವೃತ್ತ ಗುಣ, ಇದನ್ನ ಆವೃತ್ತತೆ ಅಂತ ಕರೀತಾರೆ. ಓಕೆ, ಆವೃತ್ತ ಗುಣ ಅಂತಂದ್ರೆ ಏನು? ಪೂರ್ಣ ಸಂಖ್ಯೆಗಳು ಎಲ್ಲಾ ಮೂಲ ಕ್ರಿಯೆಗಳಲ್ಲೂ ಆವೃತವಾಗಿವೆ ಎಂಬುದನ್ನ ಪರೀಕ್ಷಿಸೋಣ. ಆವೃತ್ತ ಗುಣ ಅಂದ್ರೆ ಏನು ಮೊದಲು ಗೊತ್ತಿರ್ಬೇಕು ನಮ್ಗೆ. ಮೂಲ ಕ್ರಿಯೆಗಳು ಯಾವ್ಯಾವಿದೆ? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. 4 ಮೂಲ ಕ್ರಿಯೆಗಳನ್ನ ನೀವು ನೋಡ್ತೀರಾ, ಹೌದಾ? ಅದು ನಿಮಗ್ ಗೊತ್ತಿದೆ. ಈಗ ನಾವು ಯಾವ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ? ಪೂರ್ಣ ಸಂಖ್ಯೆಗಳನ್ನ ಮಾತಾಡ್ತಾ ಇದ್ದೀವಿ, ಹೌದಾ? ಇದು ಸಂಕಲನದ ಮೂಲ ಕ್ರಿಯೆಗಳು. ಈ ಆವೃತ್ತ ಗುಣವನ್ನ ಈ ಒಂದು ಪೂರ್ಣ ಸಂಖ್ಯೆಗಳು ಪೂರ್ತಿ ಮಾಡ್ತವೆ ಅಥವಾ ಅದು ತೃಪ್ತಿಪಡಿಸ್ತವೆ ಅನ್ನೋದನ್ನ ನಾವು ನೋಡ್ಬೇಕು. ಹೆಂಗೆ? ಆವೃತ್ತ ಗುಣ ಏನ್ ಹೇಳತ್ತೆ? a + b = c. ಅಂದ್ರೆ ಯಾವುದೇ 2 ಪೂರ್ಣ ಸಂಖ್ಯೆಗಳನ್ನ ನೀವು ಕೂಡಿಸಿದಾಗ ಪೂರ್ಣ ಸಂಖ್ಯೆ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ನೋಡೋಣ, ಬಂದ್ರೆ ಅದು ಆವೃತ್ತ ಗುಣವನ್ನ ಹೊಂದಿದೆ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 0 + 5 ಅಂತ ಇದೆ. 0 + 5 ಕೂಡಿಸಿದ್ರೆ ಏನ್ ಬರುತ್ತೆ? 0. 0 ಒಂದು ಪೂರ್ಣ ಸಂಖ್ಯೆ, 5 ಒಂದು ಪೂರ್ಣ ಸಂಖ್ಯೆ. 0 + 5 ಕೂಡಿಸಿದ್ರೆ 5 ಬರುತ್ತೆ. ನಮ್ಗೆ ಈಗ ನಾವು ಪೂರ್ಣ ಸಂಖ್ಯೆಗಳನ್ನ ಚೆಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ಪೂರ್ಣ ಸಂಖ್ಯೆಗಳು ಅಂದ್ರೆ ಮೊದಲು ನಮ್ಗೆ ಗೊತ್ತಿರ್ಬೇಕು. ಪೂರ್ಣ ಸಂಖ್ಯೆಗಳು 0, 1, 2, 3, 4 ಈ ತರ ಸ್ಟಾರ್ಟ್ ಆಗತ್ತೆ. ಅಂದ್ರೆ 0 ಇಂದ ಪ್ರಾರಂಭ ಆಗತ್ತೆ. ಇಲ್ಲಿ 0 + 5 ಅಂದ್ರೆ 5 ಬಂತು. 5 ಪೂರ್ಣ ಸಂಖ್ಯೆಯಲ್ಲಿದೆ. ಎಸ್, ಹೌದು ಇದೆ. ಹಾಗಾಗಿ ನಾವೇನಂತ ಕರಿತೀವಿ? ಇದು ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ ಆಗಿದೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮತ್ ನಾವು ತಗೊಳ್ಳೋಣ. 2 + 3 ಅಂತ ತಗೊಂಡ್ರೆ ಏನಾಗತ್ತೆ? 5 ಬರುತ್ತೆ. 4 + 7 ತಗೊಂಡ್ರೆ ಏನಾಗತ್ತೆ? 11 ಬರುತ್ತೆ. 5 ಪೂರ್ಣ ಸಂಖ್ಯೆ, 11 ಪೂರ್ಣ ಸಂಖ್ಯೆ. ಹಾಗಾಗಿ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ ಆಗಿದೆ. ನಾವಿಲ್ಲಿ ಧನಾತ್ಮಕ ಸಂಖ್ಯೆಗಳನ್ನ ಮಾತ್ರ ತಗೋತಾ ಇದ್ದೀವಿ. ಯಾಕಂತಂದ್ರೆ ಪೂರ್ಣ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳನ್ನ ಹೊಂದಿರ್ತವೆ. ನೆಕ್ಸ್ಟ್, ವ್ಯವಕಲನದಲ್ಲಿ ಚೆಕ್ ಮಾಡೋಣ. ಇಲ್ಲಿ 5 - 7 ಅಂದ್ರೆ a - b = c. 2 ಪೂರ್ಣ ಸಂಖ್ಯೆಗಳನ್ನ ನೀವು ಕಳೆದ್ರೆ ಅವಾಗ ಪೂರ್ಣ ಸಂಖ್ಯೆನೇ ಬರುತ್ತೆ ಅಥವಾ ಇಲ್ವೋ ಅಂತ ನಾವು ಚೆಕ್ ಮಾಡೋಣ. 5 - 7 ಎಷ್ಟಾಯ್ತು? -2.
ಹೌದಾ? ಈ -2 ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಇದೆಯೇ? ಇಲ್ಲ. ಯಾಕಂತಂದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಕೇವಲ ಧನಾತ್ಮಕ ಸಂಖ್ಯೆಗಳನ್ನ ನೋಡ್ತೀವಿ. ಬಟ್ ನಮ್ಗೆ ಉತ್ತರ ಎಷ್ಟು ಬಂತು? -2 ಅಂತ ಬಂತು. ಹಾಗಾಗಿ ಇದು ಪೂರ್ಣ ಸಂಖ್ಯೆ ಅಲ್ಲ. ಇನ್ನೊಂದು ಎಕ್ಸಾಂಪಲ್ ಏನಂತ ನೀವು ಕೇಳಬಹುದು. 5 - 3 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಓಕೆ, 5 - 6 ಮಾಡಿದ್ರೆ ಎಷ್ಟು ಬರುತ್ತೆ? -1 ಬಂತು. ಇಲ್ಲಿ 2 ಬಂತು, ಒಪ್ಕೋತೀನಿ, ಒಂದು ಕಂಡೀಷನ್ ಅಲ್ಲಿ ಅದು ಆಗತ್ತೆ. ಬಟ್ ಇಲ್ಲಿ -1 ಬಂತಲ್ಲ. ಹಾಗಾಗಿ ಎಲ್ಲಾ ಕಂಡೀಷನ್ ಅಲ್ಲೂ ಅದು ಅಪ್ಲೈ ಆದ್ರೆ ಅದು ಆವೃತ ಗುಣವನ್ನ ಹೊಂದಿದೆ ಅಥವಾ ಆವೃತವಾಗಿದೆ ಅಂತ ಕರಿತೀವಿ. ಇಲ್ಲಿ ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತ ಆಗಿಲ್ಲ. ಗುಣಾಕಾರದಲ್ಲಿ ಚೆಕ್ ಮಾಡೋಣ. ಓಕೆ, ಈಗ ಇದು ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಏನಂತ? 0 × 3 ಮಾಡಿದ್ರೆ 0ನೇ ಬರುತ್ತೆ. ನಮ್ಮ ಪೂರ್ಣ ಸಂಖ್ಯೆಯಲ್ಲಿ 0 ಇದೆನಾ? ಎಸ್ ಇದೆ. ಹಾಗಾಗಿ ಇದು ಪೂರ್ಣ ಸಂಖ್ಯೆ. ಹೌದಾ? ಇದು ಆವೃತ ಗುಣವನ್ನ ಹೊಂದಿದೆ. ಅದೇ ತರಹ 3 × 4 ಮಾಡ್ರಿ, 4 × 3 12. 6 × 4 ಮಾಡ್ರಿ, 6 × 4 24. ಹೌದಾ? ಇದು ಪೂರ್ಣ ಸಂಖ್ಯೆ. ಇದು ಕೂಡ ಪೂರ್ಣ ಸಂಖ್ಯೆ. ಯಾಕಂತಂದ್ರೆ ಇವೆರಡು ಧನಾತ್ಮಕ ಸಂಖ್ಯೆಗಳು ಪೂರ್ಣ ಸಂಖ್ಯಾಗಣದಲ್ಲಿ ಬರುತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ? ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಭಾಗಾಕಾರ ಚೆಕ್ ಮಾಡೋಣ. 5/8, 5/8, A/B = C ಏನಾಗತ್ತೆ ನೋಡೋಣ. A 5 ಇದೆ, B 8 ಇದೆ. ಭಾಗಾಕಾರ ರೂಪದಲ್ಲಿ ಬರೆದ್ರೆ 5/8 ಆಯ್ತು. 5/8 ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಇದೇನೆ ಅಂದ್ರೆ ಇದು P/Q ರೂಪದಲ್ಲಿ ಬಂತು. P/Q ರೂಪದ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಯಲ್ಲಿ ನೋಡ್ತೀರಾ? ಇಲ್ಲ. ಹಾಗಾಗಿ ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ ಆಗಿಲ್ಲ. ನೀವು ಇನ್ನೊಂದು ಎಕ್ಸಾಂಪಲ್ ತಗೋಬಹುದು. ಏನಂತ? 2/3 ತಗೊಂಡ್ರೆ 2/3 ಆಗತ್ತೆ. ಇದು ಕೂಡ ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಬರೋದಿಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ ಆಗಿಲ್ಲ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ನೋಡಿದ್ರೆ, ಈಗ ಪೂರ್ಣ ಸಂಖ್ಯೆಗಳನ್ನ ನೋಡಿದ್ವಿ. 4 ಮೂಲ ಕ್ರಿಯೆಗಳಲ್ಲಿ ಯಾವುದು ಆವೃತ ಆಗತ್ತೆ, ಯಾವುದು ಆವೃತ ಆಗೋದಿಲ್ಲ ಅಂತ ನೋಡಿದ್ವಿ. ಸೇಮ್ ಅದೇ ತರಹ ಪೂರ್ಣಾಂಕಗಳಲ್ಲಿ ಚೆಕ್ ಮಾಡೋಣ. ಪೂರ್ಣಾಂಕಗಳು ಆವೃತ ಗುಣವನ್ನ ಹೊಂದಿದೆ ಅಥವಾ ಇಲ್ಲ. ಮೊದಲು ನಮ್ಗೇನ್ ಗೊತ್ತಿರ್ಬೇಕು? ಪೂರ್ಣಾಂಕಗಳು ಅಂತಂದ್ರೆ ಏನು ಗೊತ್ತಿರ್ಬೇಕು. ಪೂರ್ಣಾಂಕಗಳು ಎಲ್ಲಿಂದ ಪ್ರಾರಂಭ ಆಗತ್ತೆ ಮಕ್ಕಳೇ? ಪೂರ್ಣಾಂಕಗಳಲ್ಲಿ ನಾವು ಧನಾತ್ಮಕ ಸಂಖ್ಯೆ ನೋಡ್ತೀವಿ, ಋಣಾತ್ಮಕ ಸಂಖ್ಯೆ ನೋಡ್ತೀವಿ, ಮತ್ತು 0ಯನ್ನ ನೋಡ್ತೀವಿ. ಹಾಗಾದ್ರೆ ಬರ್ಕೊಡ್ರಿ. ನಿಮ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ Z = -3 -2 -1 0 +1 +2 +3 ಅಂತ ಬರ್ಕೋತೀರಾ. ಇದು ನಮ್ಮ ಪೂರ್ಣಾಂಕಗಳ ಗಣ. ಈಗ ಚೆಕ್ ಮಾಡೋಣ ಆವೃತವಾಗಿದೆನೋ ಇಲ್ವೋ ಅಂತ. ಸಂಕಲನದಲ್ಲಿ ಚೆಕ್ ಮಾಡೋಣ. A + B = C ಬರ್ಬೇಕು. ಎರಡು ಪೂರ್ಣಾಂಕಗಳನ್ನ ಕೂಡಿಸಿದಾಗ ನಿಮಗೆ ಪೂರ್ಣಾಂಕನೇ ಬರ್ಬೇಕು. ಹೆಂಗೆ? ಇಲ್ಲಿ ಎಕ್ಸಾಂಪಲ್ -6 + 5 ಅಂತ ಇದೆ. -6ರಲ್ಲಿ 5ನ್ನ ಕಳೆದ್ರೆ ಎಷ್ಟು ಬಂತು? ದೊಡ್ಡ ಸಂಖ್ಯೆ -6 ಇದೆ ಅಂದ್ರೆ -6ರಲ್ಲಿ 5ನ್ನ ಕಳೆಯಬೇಕು. -+- ಆಗತ್ತೆ. -1 ಅಂತ ಬಂತು. -1 ಪೂರ್ಣಾಂಕದಲ್ಲಿ ಇದೇನೆ? ಎಸ್ ಇದೆ. ಹಾಗಾಗಿ A + B = C ಎರಡು ಪೂರ್ಣಾಂಕಗಳನ್ನ ಕೂಡಿಸಿದಾಗ ನಿಮಗೆ ಪೂರ್ಣಾಂಕನೇ ಬಂತು. ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ? ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತ ಆಗಿದೆ. ಇದೇ ತರಹ ನಾನು 2 + 4 ಮಾಡ್ತೀನಿ. ಎಷ್ಟು ಬಂತು? 6 ಬಂತು. 6 ಧನಾತ್ಮಕ ಸಂಖ್ಯೆ. ಇದು ನಮ್ಮ ಪೂರ್ಣಾಂಕದಲ್ಲಿ ಇದೇನೆ? ಎಸ್ ಇದೆ. ಹಾಗಾಗಿ ನಾವೇನಂತ ಹೇಳ್ಬೋದು? ಸಂಕಲನದಲ್ಲಿ ಪೂರ್ಣಾಂಕಗಳು ಆವೃತ ಆಗಿದೆ ಅಂತ ಹೇಳ್ಬಹುದು. ಅದೇ ತರಹ ವ್ಯವಕಲನದಲ್ಲಿ ಚೆಕ್ ಮಾಡೋಣ. ವ್ಯವಕಲನದಲ್ಲಿ ಹೆಂಗಿರತ್ತೆ? A - B = C ಅಂದ್ರೆ A - B = C ಅಂತ ನೋಡ್ಬೇಕು ನಾವೀಗ. A - B = C ಎರಡು ಪೂರ್ಣಾಂಕಗಳನ್ನ ಕಳೆದ್ರೆ ನಿಮ್ಗೆ ಪೂರ್ಣಾಂಕನೇ ಬರ್ಬೇಕು. ಅಂದ್ರೆ ಅದು ಆವೃತ ಆಗಿದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ 7 - 5 ಎಷ್ಟಾಯ್ತು? 7ರಲ್ಲಿ 5ನ್ನ ಕಳೆದ್ರೆ 2 ಬಂತು. 2 ಒಂದು ಪೂರ್ಣಾಂಕನ? ಎಸ್ ಹೌದು. ಯಾಕಂತಂದ್ರೆ 2 ನಮ್ಮ ಪೂರ್ಣಾಂಕಗಳ ಗಣದಲ್ಲಿ ಬರುತ್ತೆ. ಹೀಗಾಗಿ ಇದು ಒಂದು ಪೂರ್ಣಾಂಕ. ಅಂದ್ರೆ ಪೂರ್ಣಾಂಕಗಳು ವ್ಯವಕಲನದಲ್ಲಿ ಆವೃತ ಆಗಿದೆ ಅಂತ ಹೇಳ್ಬೋದು. ಅದೇ ತರಹ ನಾವು ಬೇರೆ ಬೇರೆ ಎಕ್ಸಾಂಪಲ್ ಅನ್ನ ಚೆಕ್ ಮಾಡೋಣ. 2 - 3 ಮಾಡಿ. 2ರಲ್ಲಿ -3ನ್ನ ಕಳೆದ್ರೆ -1 ಬಂತು. ಇದು ಪೂರ್ಣಾಂಕನ? ಎಸ್ ಹೌದು. 5ರಲ್ಲಿ -7ನ್ನ ಕಳೆರಿ. ದೊಡ್ಡ ಸಂಖ್ಯೆ -7 ಇದೆ. -7ರಲ್ಲಿ +5ನ್ನ ಕಳೆದ್ರೆ -2 ಬಂತು. -2 ಪೂರ್ಣಾಂಕನ? ಎಸ್ ಹೌದು. ಇದು ಒಂದು ಪೂರ್ಣಾಂಕ. ಹಾಗಾಗಿ
ಮಾಡಿದ್ರೆ -8 6 -8 ಅಂತ ಇದೆ. ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. ಎರಡು ಸಂಖ್ಯೆಗಳನ್ನ ಕೂಡ್ತೀರಾ, ಎಷ್ಟು ಬರುತ್ತೆ? -6 -8 ಅನ್ನ ಕೂಡಿಸಿದ್ರೆ ನಿಮ್ಗೆ 14 ಬಂತು. ಬಟ್ ಚಿಹ್ನೆ ಯಾವ್ದು ಹಾಕ್ತೀರಾ? ಮೈನಸ್ ಹಾಕ್ತೀರಾ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಕ್ತೀರಾ. -14 ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಬರುತ್ತೆ. ಎಸ್ ಬರುತ್ತೆ. ಯಾಕೆ? ಇದು ಪೂರ್ಣಾಂಕಗಳ ಸಂಖ್ಯಾಗಣ ನೆಗೆಟಿವ್ ನಂಬರ್ಸ್ ಅನ್ನು ಕೂಡ ಹೊಂದಿದೆ. ಹಾಗಾಗಿ ನಾವೇನ್ ಹೇಳ್ಬೋದು? ಪೂರ್ಣಾಂಕಗಳು ವ್ಯವಕಲನದಲ್ಲಿ ಆವೃತ ಆಗಿದೆ ಅಂತ ಹೇಳ್ಬಹುದು. ಓಕೆ, ಇದು ಒಂದ್ ಕಂಡೀಷನ್ ಕರೆಕ್ಟ್ ಆಯ್ತು. ಈಗ ನಾವು ಮತ್ತೆ ಚೆಕ್ ಮಾಡಿದ್ರೆ ಗುಣಾಕಾರದಲ್ಲಿ ಚೆಕ್ ಮಾಡೋಣ. ಏನಂತ? 5 × 6 ಮಾಡ್ರಿ. 5 6 30. 30 ಪೂರ್ಣಾಂಕನ? ಹೌದು, ಪೂರ್ಣಾಂಕ. -5 × 8 ಮಾಡ್ರಿ. 8 5 40. ಸೊ ಮೈನಸ್ ಇರೋದ್ರಿಂದ -40. -40 ಪೂರ್ಣಾಂಕದಲ್ಲಿ ಬರುತ್ತೆ. ಎಸ್ ಹೌದು. ಯಾಕಂತಂದ್ರೆ ಪೂರ್ಣಾಂಕದಲ್ಲಿ ಧನಾತ್ಮಕ ಸಂಖ್ಯೆಗಳ ಜೊತೆಗೆ ಸೊನ್ನೆನೂ ಇರತ್ತೆ, ಋಣಾತ್ಮಕ ಸಂಖ್ಯೆನೂ ಇರತ್ತೆ. ಹಾಗಾಗಿ ಮತ್ತೆ ನೀವು ಚೆಕ್ ಮಾಡ್ರಿ. ಏನಂತ? 2 -3 ಮಾಡ್ರಿ. 3 2 6, ಮೈನಸ್ ಇದೆ, -6. ಇದು ಕೂಡ ಪೂರ್ಣಾಂಕ. ಹಾಗಾಗಿ ನಾವೇನ್ ಹೇಳ್ಬಹುದು? ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತ ಆಗಿದೆ ಅಂತ ಹೇಳ್ಬಹುದು. ಹೌದಲ್ಲ? ಇಸ್ ದಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಭಾಗಾಕಾರ ಸಂಖ್ಯೆಯನ್ನ ಚೆಕ್ ಮಾಡೋಣ. ಭಾಗಾಕಾರ ಕ್ರಿಯೆಯಲ್ಲಿ ಇದು ಪೂರ್ಣಾಂಕಗಳು ಆವೃತ ಆಗಿದೆನೋ ಇಲ್ಲ? 5 / 8 ಅಂತ ನಮ್ಮ ಉದಾಹರಣೆಯಲ್ಲಿ ನಾವು ತಗೊಂಡಿದ್ದೀವಿ. ಏನಂತ? 5 / 8 = ಏನ್ ಬರ್ಬೇಕು? ಸಿ ಅಂತಂದ್ರೆ ಮತ್ತೆ ನಮ್ಗೆ ಪೂರ್ಣಾಂಕ ಸಂಖ್ಯೆನೆ ಬರ್ಬೇಕು. ಏನ್ ಬರುತ್ತೆ? 5 / 8 ಮಾಡ್ರಿ. ಇದು ಪೂರ್ಣಾಂಕದಲ್ಲಿದ್ದೇನೆ? ಇಲ್ಲ. ಯಾಕಂತಂದ್ರೆ p/q ರೂಪದಲ್ಲಿ ಇಲ್ಲ. ಹಾಗಾಗಿ ನಾವೇನ್ ಹೇಳ್ಬೋದು? ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಆಗಿಲ್ಲ. ಈಗ 2 / 4 ಮಾಡ್ರಿ. 2 / 4 ಮಾಡಿದ್ರೆ 2 1 2 2. ಹಾಗಾಗಿ ಉತ್ತರ ಎಷ್ಟು ಬಂತು? 1 / 2 ಬಂತು. 1 / 2 ಅಂದ್ರೆ ಅದು p/q ರೂಪದಲ್ಲಿ ಇದೆ. ಇದು ಪೂರ್ಣಾಂಕದಲ್ಲಿ ಇಲ್ಲ. ಹಾಗಾಗಿ ನಾವೇನ್ ಹೇಳ್ಬಹುದು? ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಆಗಿಲ್ಲ ಅಂತ ಹೇಳ್ಬಹುದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪೂರ್ಣಾಂಕಗಳಲ್ಲಿ ಆವೃತ ಆಗಿರುವಂತಹ ಕಂಡೀಷನ್ಸ್ ಎಷ್ಟು ಬರುತ್ತೆ? ಸಂಕಲನದಲ್ಲಿ ಆವೃತ ಆಗಿದೆ, ವ್ಯವಕಲನದಲ್ಲಿ ಆವೃತ ಆಗಿದೆ, ಗುಣಾಕಾರದಲ್ಲಿ ಆವೃತ ಆಗಿದೆ, ಆದ್ರೆ ಭಾಗಾಕಾರದಲ್ಲಿ ಆವೃತ ಆಗಿಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ನೋಡೋಣ. ಈಗ ನಾನು ಆಗ್ಲೇ ಹೇಳಿದೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಯಾವುದಕ್ಕೆ ಕರಿತೀವಿ? p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ p/q ಅಂತಂದ್ರೆ p/q. ಓಕೆ, ಇಲ್ಲಿ p/q ಪೂರ್ಣಾಂಕ ಆಗಿರತ್ತೆ. ಯಾಕಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿರತ್ತೆ, ಪೂರ್ಣಾಂಕಗಳನ್ನು ಒಳಗೊಂಡಿರತ್ತೆ, ಜೊತೆಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ. ಏನಂತ? q is not equal to 0. q 0 ಆಗಿರ್ಬಾರ್ದು. ಯಾಕೆ 0 ಆಗಿರ್ಬಾರ್ದು? q 0 ಆಗ್ಬಾರ್ದು. ಇಲ್ಲಿ p ಮತ್ತು q ಗಳು ಪೂರ್ಣಾಂಕಗಳಾಗಿರುವ ಮತ್ತು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. q is not equal to 0. ಯಾಕೆ? ಒಂದು ವೇಳೆ ಈಗ ಫಾರ್ ಎಕ್ಸಾಂಪಲ್ 2 / 3 ಅಂತ ಇದೆ. ಇದು p, ಇದು q. ಇದನ್ನೇ ನಾನು 2 / 0 ಅಂತ ತಗೊಂಡ್ರೆ p ಬೆಲೆ 2 ಆಯ್ತು, q ಬೆಲೆ 0 ಆಯ್ತು. 2 / 0 ಏನಾಗತ್ತೆ? ನಾಟ್ ಡಿಫೈನ್. ಹೌದಾ? ಅದನ್ನ ನಾಟ್ ಡಿಫೈನ್ ಅಂತ ಕರಿತೀವಿ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. ಅಂದ್ರೆ q is not equal to 0 ಇರ್ಬೇಕು, 0 ಆಗ್ಬಾರದು. ಇದು ಒಂದು ಕಂಡೀಷನ್. ಯಾಕೆ? ಭಾಗಲಬ್ಧ ಸಂಖ್ಯೆಗಳಲ್ಲಿ q 0 ಆದ್ರೆ ಅದು ನಾಟ್ ಡಿಫೈನ್ ಬರುತ್ತೆ. ಅಂದ್ರೆ ಅಲ್ಲಿ ಬೆಲೆಯನ್ನ ನಿಖರವಾಗಿ ಹೇಳಕ್ಕಾಗಲ್ಲ, ನಾಟ್ ಡಿಫೈನ್ ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳ ಈಗ ನಾವೇನ್ ಮಾಡೋಣ? ಇದುವರೆಗೂ ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕದಲ್ಲಿ ಆವೃತ ಗುಣವನ್ನ ಹೊಂದಿದೆ ಇಲ್ವೇ ಅಂತ ನೋಡಿದ್ವಿ. ಅದೇ ತರಹ ಭಾಗಲಬ್ಧ ಸಂಖ್ಯೆಗಳಲ್ಲೂ ಕೂಡ ಆವೃತ ಗುಣವನ್ನ ಹೊಂದಿದೆ ಅಥವಾ ಇಲ್ಲವೇ ಅಂತ ನೋಡೋಣ. ಇಲ್ಲ ನೋಡಿ, ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆ ಅಂತ ಹೇಳ್ತೀವಿ. a ಮತ್ತು b ಗಳು ಭಾಗಲಬ್ಧ ಸಂಖ್ಯೆಗಳಾದರೆ a + b ಸಹ ಒಂದು ಭಾಗಲಬ್ಧ ಸಂಖ್ಯೆ. a + b ಅನ್ನ ಕೂಡಿಸಿದಾಗ c ಬರ್ಬೇಕು. ಇಲ್ಲಿ ಯಾವ ಸಂಖ್ಯೆ ಚೆಕ್ ಮಾಡ್ತಾ ಇದ್ದೀರಾ? ಭಾಗಲಬ್ಧ ಸಂಖ್ಯೆಯನ್ನ ಚೆಕ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ 2 / 1 3 / 2 ಮಾಡ್ರಿ. ಏನ್ ಬರುತ್ತೆ? 2 1 ಅಂದ್ರೆ 2 ಲಸ ಬಂತು. ಸೊ 1 2 2 1 2 2 4 3 1 3 ಎಷ್ಟು ಬಂತು? 7 / 2.
ಇಲ್ಲಿ ಬಂದಿರುವಂತಹ ಉತ್ತರ ಭಾಗಲಬ್ಧ ಸಂಖ್ಯೆ. ಎಸ್ ಮಿಸ್, ಇದು ಭಾಗಲಬ್ಧ ಸಂಖ್ಯೆ. ಇದನ್ನ ನಾವು PYQ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹಾಗಾಗಿ ನಾವೇನ್ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನ ಹೊಂದಿದೆ ಅಂತ ಹೇಳ್ಬಹುದು. ಇನ್ನೊಂದು ಎಕ್ಸಾಂಪಲ್ ತಗೋಣ. 3/2 ಪ್ಲಸ್ -5 ಅಂತ ತಗೊಂಡ್ರೆ ಏನ್ ಬರುತ್ತೆ? 3 ಡಿವೈಡೆಡ್ ಬೈ 2 ಪ್ಲಸ್ ಇಂಟು ಮೈನಸ್ -5/2 ಆಗತ್ತೆ. ಛೇದ ಸಮ ಇದ್ದಾಗ ನಾವು ಡಿವೈಡೆಡ್ ಬೈ 2 ಅಂತ ಬರಿತೀವಿ. 3 - 5 ಎಷ್ಟಾಯ್ತು? 5ರಲ್ಲಿ 3 ಕಳೆದ್ರೆ 2 ಬಂತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. -2 ಡಿವೈಡೆಡ್ ಬೈ 2. 1 2 ಬಂದ್ಲೆ 2 ಬಂದ್ಲೆ. ಉತ್ತರ ಎಷ್ಟು ಬಂತು? -1 ಬಂತು. ನೀವ್ ಕೇಳ್ಬೋದು, ಮಿಸ್ ಇದು -1 PYQ ರೂಪದಲ್ಲಿ ಇಲ್ಲ, ಅದನ್ನ ನಾವು ಹೆಂಗೆ ಆವೃತವಾಗಿದೆ ಅಂತ ಹೇಳ್ಬೇಕು? ಇಲ್ಲ, -1 ಕೂಡ ಇದು PYQ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹೆಂಗೆ? -1 ನೀವು -1 ಡಿವೈಡೆಡ್ ಬೈ 1 ಅಂತ ವ್ಯಕ್ತಪಡಿಸಬಹುದು. -1 ಡಿವೈಡೆಡ್ ಬೈ 1 ಮಾಡಿದ್ರೆ ನಿಮ್ಗೆ 1 ಮತ್ತೆ -1 ಬರುತ್ತೆ, ಹೌದಲ್ಲ? ಅಂದ್ರೆ ಇದನ್ನು ಕೂಡ ನಾವೇನ್ ಮಾಡಬಹುದು? PYQ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಮತ್ತೆ PYQ ರೂಪದ ಸಂಖ್ಯೆಗಳು ಪೂರ್ಣಾಂಕಗಳಿವು. ಇಲ್ಲಿ ನೆಗೆಟಿವ್ ನಂಬರ್ಸ್ ಬರುತ್ತೆ, ಪಾಸಿಟಿವ್ ನಂಬರ್ಸ್ ಬರುತ್ತೆ, ಮತ್ತು 0 ಬರುತ್ತೆ. ಹಾಗಾಗಿ ನಾವೇನ್ ಹೇಳ್ಬಹುದು? A + B ಸಹ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು. ಇದನ್ನ ನಾವು ವ್ಯವಕಲನದಲ್ಲಿ ಚೆಕ್ ಮಾಡಿದ್ರೆ ಏನಾಗತ್ತೆ? ಎರಡು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನೋಡೋಣ. ಹೆಂಗೆ? ಇಲ್ಲಿ ನೋಡ್ರಿ, -5 ಡಿವೈಡೆಡ್ ಬೈ 7 -2 ಡಿವೈಡೆಡ್ ಬೈ 3 ಇದು ಎರಡು ಭಾಗಲಬ್ಧ ಸಂಖ್ಯೆ. ಈಗ ನಾವೇನ್ ಮಾಡ್ತಾ ಇದೀವಿ? ವ್ಯವಕಲನ ಮಾಡ್ತಾ ಇದೀವಿ. ಓಕೆ, ಹೆಂಗ್ ಮಾಡ್ತೀರಾ? ಇಲ್ಲಿ ನಮಗೆ 7 ಮತ್ತು 3 ಇದೆ. ಅಂದ್ರೆ ನಾವು ಲಸ ತಗೋಬೇಕು. ಎರಡು ಛೇದ ಬೇರೆ ಬೇರೆ ಇದ್ದಾಗ ಲಸ ತೆಗಿತೀರಾ. 7 3 21 ಬರುತ್ತೆ. 21 ಬರ್ಬೇಕಾದ್ರೆ ನೀವು ಯಾವ ಸಂಖ್ಯೆಯಿಂದ ಗುಣಿಸ್ತೀರಾ? 7 3 21. ಇಲ್ಲಿ ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಗುಣಿಸ್ತೀರಾ. 3 7 21 ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಗುಣಿಸ್ತೀರಾ. 5 3 15 ಮೈನಸ್ 2 7 14. 15 ಮೈನಸ್ 14 ಎಷ್ಟಾಯ್ತು? -29 ಡಿವೈಡೆಡ್ ಬೈ 21. ಈ ಉತ್ತರ ನಮ್ಗೆ ಬಂತು. ಅಂದ್ರೆ ಇಲ್ಲಿ ಬಂದಿರುವಂತಹ ಉತ್ತರ PYQ ರೂಪದಲ್ಲಿದೆ, ಎಸ್ ಇದೆ. ಹಾಗಾಗಿ ನಾವೇನಂತ ಹೇಳ್ಬಹುದು? ಇದು ಕೂಡ ಒಂದು ಆವೃತ ಗುಣವನ್ನ ವ್ಯಕ್ತಪಡಿಸ್ತದೆ ಅಂತ ಹೇಳ್ಬಹುದು. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ. 5 ಡಿವೈಡೆಡ್ ಬೈ 8 ಮೈನಸ್ 4 ಡಿವೈಡೆಡ್ ಬೈ 5 ಅಂತ ಇದೆ. 8 5 40. ಸೊ ನೀವೇನ್ ಮಾಡ್ತೀರಾ? 8 5 5 8 ಗೊತ್ತಿದೆ ನಿಮ್ಗೆ, ಹೌದಾ? ಅಂದ್ರೆ ಇದಕ್ಕೆ 40 ಬರ್ಬೇಕಾದ್ರೆ 8 5 40 ಮೇಲೆ ಮತ್ತೆ ಕೆಳಗೆ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. 5 8 40, 5 5 25 ಮೈನಸ್ 8 4 32. 32ರಲ್ಲಿ 25ನ್ನ ಕಳೀರಿ, ಎಷ್ಟು ಬಂತು? 7. ಎಷ್ಟು ಬಂತು ಮಕ್ಕಳ? ಇದು -7 ಡಿವೈಡೆಡ್ ಬೈ 40. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ, ಹೌದಲ್ಲ? ಡಿವೈಡೆಡ್ ಬೈ 40 ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಾವೇನ್ ಹೇಳ್ಬಹುದು? ವ್ಯವಕಲನವು ಕೂಡ ಭಾಗಲಬ್ಧ ಸಂಖ್ಯೆಯಲ್ಲಿ ಆವೃತವಾಗಿದೆ ಅಂತ ಹೇಳ್ಬಹುದು. ಈಗ ನಾವು ಗುಣಾಕಾರ ಮಾಡೋಣ. ಗುಣಾಕಾರದಲ್ಲಿ ಆವೃತ ಆಗಿದೆನೋ ಇಲ್ವೋ ಅಂತ ನೋಡೋಣ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ತಗೊಳ್ಳೋಣ. -2 ಡಿವೈಡೆಡ್ ಬೈ 3 ಇಂಟು 4 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ? 4 2 8 ಮೈನಸ್ ಇದೆ, -8 3 5 15 -8 ಡಿವೈಡೆಡ್ ಬೈ 15 ಇದು ಒಂದು ಭಾಗಲಬ್ಧ ಸಂಖ್ಯೆ, ಎಸ್ ಹೌದು. ಹಾಗಾಗಿ ಇದು ಕೂಡ ಭಾಗಲಬ್ಧ ಸಂಖ್ಯೆ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ನಮ್ಗೆ ಬರುವಂತಹ ಉತ್ತರ ಕೂಡ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಇಲ್ಲಿ ನೋಡಿ, 4 24 ಡಿವೈಡೆಡ್ ಬೈ 5 11 55 ಇದು ಕೂಡ ನಮ್ಗೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 24 ಡಿವೈಡೆಡ್ ಬೈ 55 ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂತಂದ್ರೆ PYQ ರೂಪದಲ್ಲಿದೆ, ಇದು ಭಾಗಲಬ್ಧ ಸಂಖ್ಯೆ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತಹ ಉತ್ತರ ಕೂಡ ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಅದೇ ರೀತಿ ನಾವು ಭಾಗಾಕಾರ ಸಂಖ್ಯೆಯನ್ನ ಚೆಕ್ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳನ್ನ ತಗೊಳ್ಳೋಣ. ಎರಡು
-5 / 3 ಭಾಗಿಸು 2 / 5 ಅಂತ ಇದೆ. ಹೆಂಗ್ ಭಾಗಿಸ್ತೀರಾ ಇದನ್ನ? -5 / 3 ಈ ಭಾಗಾಕಾರ ಇದೆಯಲ್ಲ, ನಾವು ಇಂಟು ಮಾಡಿ ಇದ್ರ ವ್ಯತ್ಕ್ರಮ ತಗೊಂಡ್ರೆ 5 / 2 ಆಗತ್ತೆ. 5 × 5 / 3 × 6. ಇಲ್ಲಿ ಬಂದಿರುವಂತಹ ಉತ್ತರ ಭಾಗಲಬ್ಧ ಸಂಖ್ಯೆ. ಎಸ್, ಹೌದು, ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಇದು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇದೆ, p/q ರೂಪದಲ್ಲಿ ಬಂದಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಭಾಗಿಸಿದಾಗ ಬರುವಂತಹ ಉತ್ತರ ಏನಾಗಿರುತ್ತೆ? ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಇದು ಕೂಡ ಆವೃತ ಗುಣವನ್ನ ಹೊಂದಿದೆ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಎ ಭಾಗಲಬ್ಧ ಸಂಖ್ಯೆ ಆಗಿದ್ದರೆ a ಭಾಗಿಸು 0 ವ್ಯಾಖ್ಯಾನ ಆಗಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಎ ಭಾಗಲಬ್ಧ ಸಂಖ್ಯೆ ಆಗಿದ್ರೆ a / b, a ಭಾಗಿಸು b = c ಅಂತ ನೋಡ್ತಾ ಇದೀವಲ್ಲ. a ಒಂದು ಭಾಗಲಬ್ಧ ಸಂಖ್ಯೆ, b ಒಂದು ಭಾಗಲಬ್ಧ ಸಂಖ್ಯೆ. b ಏನಾದ್ರೂ 0 ಆದ್ರೆ a / 0 ಬರುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಯಾವುದೇ ಸಂಖ್ಯೆಯನ್ನ 0ಯಿಂದ ಭಾಗಿಸಿದ್ರೆ ಅದನ್ನ ನಾಟ್ ಡಿಫೈನ್ ಅಂತ ಕರಿತೀವಿ, ಅಥವಾ ವ್ಯಾಖ್ಯಾನಿಸಲಾಗಿಲ್ಲ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ವ್ಯಾಖ್ಯಾನಿಸಲಾಗಿಲ್ಲ, ವ್ಯಾಖ್ಯಾನವಾಗಿಲ್ಲ. ಹಾಗಾಗಿ ಈ ಒಂದು ಕಂಡೀಷನ್ ನಲ್ಲಿ ಭಾಗಾಕಾರ ಕ್ರಿಯೆ ಆವೃತ ಆಗಿಲ್ಲ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಈಗ ನಾವು ಆವೃತ ಗುಣದಲ್ಲಿ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಯಾವಾಗ ಆವೃತ ಆಗಿದೆ, ಯಾವ ಮೂಲ ಕ್ರಿಯೆಯಲ್ಲಿ ಆವೃತ ಆಗಿಲ್ಲ ಅನ್ನೋದನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಗುಣವನ್ನ ಚೆಕ್ ಮಾಡೋಣ. ಯಾವ್ದಪ್ಪ ಅಂತಂದ್ರೆ ಪರಿವರ್ತನೀಯ ಗುಣ, ಪರಿವರ್ತನೀಯತೆ. ಹಾಗಾದ್ರೆ ಪರಿವರ್ತನೀಯ ಗುಣ ಏನ್ ಹೇಳತ್ತೆ ನಮ್ಗೆ? ಈಗ ನಾವು ಆವೃತ ಗುಣದಲ್ಲಿ ಏನಂತ ನೋಡಿದ್ವಿ? ಆವೃತ್ತತೆ a + b = c ಅಂತ ನೋಡಿದ್ವಿ. ಪರಿವರ್ತನೀಯ ಗುಣ ಏನ್ ಹೇಳತ್ತೆ? ಪರಿವರ್ತನೀಯತೆ ಏನ್ ಹೇಳತ್ತೆ ನಮ್ಗೆ ಅಂತಂದ್ರೆ, ನೆನ್ಪಿಟ್ಕೊಳ್ರಿ, a + b = b + a. b + a ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ, ಅದನ್ನ ಅದಲು ಬದಲು ಮಾಡಿ ಕೂಡಿಸಿದಾಗ್ಲೂ ಕೂಡ ನಮಗೆ ಉತ್ತರ ಒಂದೇ ಬಂದ್ರೆ ಅದು ಪರಿವರ್ತನೀಯ ಗುಣ. a + b = b + a. ಹೌದಾ? ಈಗ ನಾವೇನ್ ಮಾಡೋಣ, ಮೊದಲು ಪೂರ್ಣ ಸಂಖ್ಯೆಗಳಲ್ಲಿ ಚೆಕ್ ಮಾಡೋಣ. ಪೂರ್ಣ ಸಂಖ್ಯೆಗಳಲ್ಲಿ ನಾವು ಪರಿವರ್ತನೀಯ ಗುಣವನ್ನ ಚೆಕ್ ಮಾಡ್ಬೇಕಂದ್ರೆ ಮೊದಲು ನಮ್ಗೆ ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಗೊತ್ತಿರ್ಬೇಕು. ಅದನ್ನ ನಾವು ಸೈಡಿಗೆ ಬರ್ಕೊಳ್ಳೋಣ. ಏನಂತ? ಪೂರ್ಣ ಸಂಖ್ಯೆಗಳು w = ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭ ಆಗತ್ತೆ. 0, 1, 2, 3, 4 ಇವೆಲ್ಲ ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಮೊದಲು ನಾವೇನ್ ಮಾಡೋಣ, ಸಂಕಲನದ ಒಂದು ಮೂಲ ಕ್ರಿಯೆಯನ್ನ ಪರೀಕ್ಷಿಸೋಣ. a + b = b + a ಅಂತಂದ್ರೆ ಪರಿವರ್ತನೀಯ ಗುಣ ಅಂತ ನಾನು ಹೇಳಿದೆ. ಹೌದಾ? ಈ ಒಂದು ಕಂಡೀಷನ್ ಅಲ್ಲಿ ನಾವು ಕೆಲವೊಂದು ಉದಾಹರಣೆಯನ್ನ ತಗೊಂಡು ನೋಡೋಣ. ಏನಂತ? ಈಗ 0 + 5 = 5 + 0 ಮಾಡಿದ್ರೆ ಏನ್ ಬರುತ್ತೆ ಉತ್ತರ? 0 + 5 = 5ನೇ ಬರುತ್ತೆ. 5 + 0 ಏನ್ ಬರುತ್ತೆ? 5 ಬರುತ್ತೆ. ಅಂದ್ರೆ ಇಲ್ಲೂ ಕೂಡ 5 ಬಂತು, ಇಲ್ಲೂ ಕೂಡ 5 ಬಂತು. ಈ ಬಂದಿರುವಂತಹ ಉತ್ತರ ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಇದೇನೆ? ಎಸ್, ಹೌದು ಇದೆ. ಹಾಗಾಗಿ ನಾವೇನಂತ ಹೇಳ್ಬಹುದು? ಸಂಕಲನವು ಪರಿವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಇನ್ನೊಂದೆರಡು ಉದಾಹರಣೆ ತಗೊಳ್ಳೋಣ. 2 + 4 = ಮತ್ತೆ ಇದನ್ನ ಅದಲ್ ಬದಲು ಮಾಡ್ರಿ. a + b. ನೆಕ್ಸ್ಟ್ ಏನ್ ಹೇಳ್ತೀವಿ ನಾವು? b + a ಅಂತ ಹೇಳ್ತೀವಿ. b + a ಅಂದ್ರೆ b ಮೊದಲು ಬರಿತೀರಾ, ಆಮೇಲೆ a ಬರಿತೀರಾ. 2 + 4 = 4 + 2. ಉತ್ತರ ಏನ್ ಬರುತ್ತೆ? 2ರಲ್ಲಿ 4ಅನ್ನ ಕೂಡಿಸಿದ್ರೆ 6 ಬರುತ್ತೆ. 4ರಲ್ಲಿ 2ಅನ್ನ ಕೂಡಿಸಿದ್ರು 6 ಬರುತ್ತೆ. ಉತ್ತರ ಒಂದೇ ಬಂತು. ಈ ಬಂದಿರುವಂತಹ ಉತ್ತರ ನಮ್ಮ ಪೂರ್ಣ ಸಂಖ್ಯಾಗಣದಲ್ಲಿ ಇದೇನೆ? ಎಸ್, ಇದೆ. ಹಾಗಾಗಿ ನಾವೇನಂತ ಹೇಳ್ಬಹುದು? ಇದು ಕೂಡ ಸಂಕಲನವು ಪರಿವರ್ತನೀಯವಾಗಿದೆ ಅಂತ ಹೇಳಬಹುದು. ಓಕೆ, a + b = b + a. ಅದೇ ತರಹ ನಾವು ವ್ಯವಕಲನವನ್ನ ಚೆಕ್ ಮಾಡೋಣ. ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕಳೆದಾಗ ಉತ್ತರ ಏನ್ ಬರುತ್ತೆ? ಒಂದ್ ನಿಮಿಷ. 5 - 3 = a - b = b - a ಆಗತ್ತೆ. ಇವಾಗ ಮೂಲ ಕ್ರಿಯೆಗಳನ್ನ ಮಾತ್ರ ಚೇಂಜ್ ಮಾಡ್ತೀರಾ, ಕಾನ್ಸೆಪ್ಟ್ ಒಂದೇ. ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ಈ ಕಡೆ ಅದಲು ಬದಲು ಮಾಡಿ ಕೂಡಿಸ್ತೀರಾ, ಕಳೆದ್ರೆ ಅದಲು ಬದಲು ಮಾಡಿ ಕಳೆಯೋದು. ಅಂದ್ರೆ a - b = b - a. b ಏನಿದೆ ಇಲ್ಲಿ? ಇವಾಗ
3 ಮೈನಸ್ 5 ಎಷ್ಟು ಬರುತ್ತೆ ನೋಡ್ರಿ. 5ರಲ್ಲಿ 3 ಕಳೆದ್ರೆ 2 ಬಂತು, 3ರಲ್ಲಿ 5 ಕಳೆದ್ರೆ ಎಷ್ಟು ಬಂತು? -2 ಬರುತ್ತೆ. ಯಾಕೆ? ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಮೈನಸ್ ಹಾಕ್ತಿವಿ. 5ರಲ್ಲಿ 3 ಕಳೆದ್ರೆ 2 ಬರುತ್ತೆ, -2. ಈಗ ಯೋಚನೆ ಮಾಡ್ರಿ, ಇಲ್ಲಿ ಬಂದಿರುವಂತಹ ಉತ್ತರ ಎರಡೂ ಕಡೆ ಸಮ ಇದೆನಾ? ಇಲ್ಲ. ಯಾಕೆ? ಇದು ಧನಾತ್ಮಕ ಸಂಖ್ಯೆ, ಇದು +2 ಇದೆ, ಇದು -2 ಇದೆ. ಹಾಗಾಗಿ ನಮ್ಮ ಪೂರ್ಣ ಸಂಖ್ಯಾ ಗಣದಲ್ಲಿ ಮೈನಸ್ ಸಂಖ್ಯೆಗಳು, ಧನಾತ್ಮಕ ಸಂಖ್ಯೆಗಳು ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬಹುದು? ವ್ಯವಕಲನವು ಪರಿವರ್ತನೀಯವಲ್ಲ ಅಂತ ಹೇಳ್ಬಹುದು. ಇನ್ನೊಂದು ಉದಾಹರಣೆ ತಗೊಳ್ರಿ, ಯಾವ್ದು ಬೇಕಾದ್ರೂ ತಗೋಬಹುದು. ಒಂದೇ ನಿಮಿಷ. ಈಗ 6 - 7 = ಇದನ್ನ ಅದಲು ಬದಲು ಮಾಡ್ರಿ. 7 - 6 ಮಾಡಿದ್ರೆ ಎಷ್ಟು ಬಂತು? -1. 6ರಲ್ಲಿ 7 ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -1. 7ರಲ್ಲಿ 6 ಕಳೆದ್ರೆ +1. ಹಾಗಾಗಿ ಇಲ್ಲಿ ಎರಡು ಉತ್ತರ ಸಮ ಬಂತ? ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ವ್ಯವಕಲನವು ಪರಿವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಗುಣಾಕಾರ ಚೆಕ್ ಮಾಡೋಣ. ಗುಣಾಕಾರ ಏನಾಗತ್ತೆ? 2 × 3 ಮಾಡ್ರಿ, 3 × 2 ಮಾಡ್ರಿ, ಏನ್ ಬರುತ್ತೆ? 3 × 2 = 6, 2 × 3 = 6, 3 × 2 = 6. ಉತ್ತರ ಸಮ ಬಂತ ಎರಡು ಕಡೆ? ಎಸ್, ಹೌದು, ಉತ್ತರ ಸಮ ಬಂತು. ಹಾಗಾಗಿ ನಾವೇನಂತ ಹೇಳ್ಬಹುದು? ಇಲ್ಲಿ ಬಂದಿರುವಂತಹ ಉತ್ತರ ಪೂರ್ಣ ಸಂಖ್ಯಾ ಗಣದಲ್ಲಿ ಇದೆ. ಎಸ್, ಇದೆ. ಹಾಗಾಗಿ ಇದು ಗುಣಾಕಾರವು ಪರಿವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಭಾಗಾಕಾರ ಚೆಕ್ ಮಾಡೋಣ. ಭಾಗಾಕಾರ ಚೆಕ್ ಮಾಡ್ಬೇಕಂತಂದ್ರೆ 2/3 ಭಾಗಿಸು 3/2 = 3/2 ಭಾಗಿಸು 2/3 ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. 2/3 ಭಾಗಾಕಾರದಲ್ಲಿ ನಾವು ಏನ್ ಮಾಡ್ತೀವಿ? ಗುಣಾಕಾರ ಚಿಹ್ನೆಯನ್ನ ಹಾಕಿ ಇದನ್ನ ವ್ಯತ್ಕ್ರಮ ಮಾಡೋಣ. 2/3 = 3/2 × 3/2 ಬರುತ್ತೆ. ಹೌದಾ? 2 2 4 ಒಂದ್ ನಿಮಿಷ ಇಲ್ಲಿ ಬರುತ್ತೆ. 4 3 3 9, 3 3 9, 2 2 4. ಇಲ್ಲಿ ಬಂದಿರುವಂತಹ ಉತ್ತರ ಎಡಭಾಗ ಮತ್ತು ಬಲಭಾಗ LHS = RHS ನೋಡಿದ್ರೆ ಸಮ ಬಂತ? ಇಲ್ಲ, ಸಮ ಬರ್ಲಿಲ್ಲ. ಮತ್ತು ಇಲ್ಲಿ ಬಂದಿರುವಂತಹ ಉತ್ತರ ಹೆಂಗಿದೆ? ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾಗಿ ನಾವೇನಂತ ಹೇಳ್ಬಹುದು? ಭಾಗಾಕಾರವು ಪರಿವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಓಕೆ, ಅದೇ ತರಹ ನಾವು ಪೂರ್ಣಾಂಕಗಳನ್ನ ಚೆಕ್ ಮಾಡೋಣ. ಪೂರ್ಣಾಂಕಗಳನ್ನ ಚೆಕ್ ಮಾಡ್ಬೇಕಂದ್ರೆ ನಾವು ಪೂರ್ಣಾಂಕಗಳನ್ನ ಬರ್ಕೊಳ್ಳೋಣ. -3, -2, -1, 0, +1, +2, +3. ಅಂದ್ರೆ ಪೂರ್ಣಾಂಕಗಳಲ್ಲಿ ನಾವು ಧನಾತ್ಮಕ ಸಂಖ್ಯೆಗಳು, 0 ಮತ್ತು ಋಣಾತ್ಮಕ ಸಂಖ್ಯೆ ಎಲ್ಲವುಗಳನ್ನ ನೋಡ್ತೀವಿ. ಹೌದಾ? ಈಗ ಮತ್ತೆ ಚೆಕ್ ಮಾಡೋಣ. ಮೊದಲನೇದು ಯಾವ್ದಿದೆ? ಸಂಕಲನ ಇದೆ. ಸಂಕಲನದಲ್ಲಿ ಪೂರ್ಣಾಂಕಗಳು ಪರಿವರ್ತನೀಯ ಗುಣವನ್ನ ಹೊಂದಿದೆ ಇಲ್ವೇ ಅಂತ ಚೆಕ್ ಮಾಡೋಣ. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಏನಂತ? ಇಲ್ಲಿ A + B = B + A ನೇ ಚೆಕ್ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಇದು ಕಂಡೀಷನ್ ಸೇಮ್ ಬರುತ್ತೆ. ಆದ್ರೆ ನಾವು ಇಲ್ಲಿ ಪೂರ್ಣಾಂಕಗಳನ್ನ ನೋಡ್ತಾ ಇದೀವಿ. -3 + 2 = ಇದನ್ನ ಅದಲ್ ಬದಲ್ ಮಾಡ್ರಿ. -2 + 3 ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? -3ಯಲ್ಲಿ +2 ಅನ್ನ ಕೂಡಿಸಿದ್ರೆ -1 ಬಂತು. ಆಮೇಲೆ ಅದಲ್ ಬದಲು ಮಾಡ್ರಿ. 2 - 3 2ರಲ್ಲಿ ಮತ್ತೆ -3 ಕಳೆದ್ರೆ -1 ಬರುತ್ತೆ. ಹಾಗಾಗಿ ಉತ್ತರ ಸಮ ಬಂತು. 2 + 5 = 5 + 2 ಮಾಡ್ರಿ. 5ರಲ್ಲಿ 2 ಕೂಡಿಸಿದ್ರೆ 7 ಬರುತ್ತೆ. ಇಲ್ಲೂ ಕೂಡ 7 ಬರುತ್ತೆ. ಬಂದಂತಹ ಉತ್ತರ ಸಮ ಇದೆ. ಎಸ್, ಹೌದು, ಸಮ ಇದೆ. ಆದ್ರೆ ಬಂದಂತಹ ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿ ಇದೆ. ಎಸ್, ಇದೆ. ಹಾಗಾಗಿ ನಾವೇನಂತ ಹೇಳ್ಬಹುದು? ಸಂಕಲನವು ಪರಿವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಇದೇ ತರಹ ವ್ಯವಕಲನ ಚೆಕ್ ಮಾಡೋಣ. 5 - -3 = ಇದನ್ನ ಮತ್ತೆ ಈಗ A - B = B - A. ನಮ್ ಕಂಡೀಷನ್ ಏನು? A - B = B - A. B ಏನಿದೆ? -3 ಇದೆ. A ಏನಿದೆ? 5 ಇದೆ. 5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 5 + 3 = -3 - 5. 5ರಲ್ಲಿ 3 ಕೂಡಿಸ್ರಿ 8 ಬಂತು. -3ರಲ್ಲಿ -5 ಕೂಡಿಸ್ಬೇಕು. ಯಾಕಂತಂದ್ರೆ ಎರಡು ಚಿಹ್ನೆಗಳು ಸಮವಾಗಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. -8 ಬಂತು. ಇಲ್ಲಿ ಬಂದಂತಹ ಉತ್ತರ ಇವೆರಡು ಸಮ ಇದೆನಾ?
ಸಂಖ್ಯೆಗಳು ಸಮ ಇದೆ ಆದ್ರೆ ಚಿಹ್ನೆ ಬೇರೆ ಇದೆ. ಹಾಗಾಗಿ ಇಲ್ಲಿ +8 ಇದೆ, ಇಲ್ಲಿ -8 ಇದೆ, ಇವೆರಡು ಸಮ ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬಹುದು, ವ್ಯವಕಲನವು ಪರಿವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಇದೇ ತರಹ ಗುಣಾಕಾರ ಚೆಕ್ ಮಾಡೋಣ. ಗುಣಾಕಾರ ಚೆಕ್ ಮಾಡಿದ್ರೆ 2 × 3 = 3 × 2 ಮಾಡ್ರಿ. ಎಷ್ಟು ಬಂತು? 2 × 3 = 6, 3 × 2 = 6. ಎರಡು ಸಂಖ್ಯೆಗಳು ಸಮ ಬಂತು. ಈ ಎರಡು ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿ ಇದೆ. ಎಸ್ ಇದೆ, ಹೌದು ಇದೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಗುಣಾಕಾರವು ಪರಿವರ್ತನೀಯವಾಗಿದೆ. ನೆಗೆಟಿವ್ ನಂಬರ್ಸ್ ಅನ್ನ ನೋಡೋಣ. -3 - 2 = -2 × -3 ಮಾಡಿದ್ರೆ 2 3 2 6 ಮೈನಸ್ ಚಿಹ್ನೆ, 2 3 6 ಮೈನಸ್ ಚಿಹ್ನೆ ಬಂದಂತ ಉತ್ತರ ಸಮ ಇದೆನಾ? ಹೌದು, ಸಮ ಇದೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಗುಣಾಕಾರವು ಪರಿವರ್ತನೀಯ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೇ ತರಹ ನಾವು ಮತ್ತೆ ನೋಡೋಣ. ಭಾಗಾಕಾರ ಚೆಕ್ ಮಾಡೋಣ. ಭಾಗಾಕಾರ ಚೆಕ್ ಮಾಡ್ಬೇಕಂದ್ರೆ 1/2 ಭಾಗಿಸು 3/2 ಮಾಡಿದ್ರೆ b ಮೈನಸ್ ಎ, ಬಿ ಏನಿದೆ? b ಭಾಗಿಸು b 2 ಅಂದ್ರೆ 3/2 ಭಾಗಿಸು 1/2. ಭಾಗಾಕಾರ ಹೆಂಗ್ ಮಾಡ್ತೀರಾ? 1/2 ಈ ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಂದ್ರೆ ನಾವು ಈ ಸಂಖ್ಯೆಯನ್ನ ವ್ಯತ್ಕ್ರಮ ಮಾಡ್ತೀವಿ. ವ್ಯತ್ಕ್ರಮ ಮಾಡಿದಾಗ ಗುಣಾಕಾರ ಚಿಹ್ನೆ ಬರುತ್ತೆ. 2/3 ಆಯ್ತು. 3/2 ಇದನ್ನ ಮತ್ತೆ ವ್ಯತ್ಕ್ರಮ ಮಾಡ್ಕೊಳ್ರಿ. 2/1 ಬಂತು. ಏನ್ ಬರುತ್ತೆ ಉತ್ತರ? 2 1 2 / 3 2 ಅಥವಾ 2 3 6 = 3 2 6 / 2 1 2. ಇಲ್ಲಿ ಬಂದಂತಹ ಉತ್ತರ ಎಡಭಾಗ ಮತ್ತು ಬಲಭಾಗ ಸಮ ಇದೆನಾ? ಇಲ್ಲ, ಸಮ ಇಲ್ಲ. ಬಂದಿರುವ ಉತ್ತರ ಹೆಂಗಿದೆ? ಭಾಗಾಕಾರ ರೂಪದಲ್ಲಿದೆ, p/q ರೂಪದಲ್ಲಿದೆ. ಮತ್ತು ಬಂದಿರುವಂತಹ ಉತ್ತರ ಹೆಂಗಿದೆ? ಇದು ಸಮವಾಗಿಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು, ಭಾಗಾಕಾರವು ಪರಿವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಯಾವಾಗ ಪರಿವರ್ತನೀಯ ಇದೆ? ಸಂಕಲನದಲ್ಲಿ ಪರಿವರ್ತನೀಯ ಇದೆ, ಗುಣಾಕಾರದಲ್ಲಿ ಪರಿವರ್ತನೀಯ ನಿಯಮವನ್ನ ಹೊಂದಿದೆ. ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಪರಿವರ್ತನೀಯ ನಿಯಮವನ್ನ ಹೊಂದಿಲ್ಲ ಅಂತ ಹೇಳ್ಬಹುದು. ಇದೇ ತರಹ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಚೆಕ್ ಮಾಡೋಣ. ಪರಿವರ್ತನೀಯ ನಿಯಮದಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ನಿಮ್ಗೆ ಗೊತ್ತಿದೆ, p/q ರೂಪದ ಸಂಖ್ಯೆಗಳು. ಸಂಕಲನ ಮಾಡೋಣ. ಒಂದು ನಿಮಿಷ. a + b = b + a. ಈಗ ಯಾವ ಸಂಖ್ಯೆಗಳನ್ನ ನೋಡ್ತಾ ಇದೀವಿ ಮಕ್ಕಳೇ? ಭಾಗಲಬ್ಧ ಸಂಖ್ಯೆಗಳು. ಅಂದ್ರೆ ನಾವಿಲ್ಲಿ p/q ರೂಪದ ಸಂಖ್ಯೆಗಳನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್, -2/3 + 5/7 ಏನ್ ಬರುತ್ತೆ ನೋಡೋಣ. ಇದು a + b. ಈಗ b + a ಮಾಡೋಣ. b ಏನಿದೆ? 5/7 ಇದೆ. a ಏನಿದೆ? 2/3 ಇದೆ. -2/3 ಪ್ಲಸ್ -2/3 ಇದೆ. -2/3 + 5/7 = 5/7 ಪ್ಲಸ್ ಇಂಟು ಮೈನಸ್ -2/3 ಆಯ್ತು. ಇವಾಗ ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಛೇದಗಳು ಬೇರೆ ಬೇರೆ ಇರುವಾಗ ನಾವು ಲಸವನ್ನ ತಗೋತೀವಿ. ಎಷ್ಟು ಬರುತ್ತೆ? 3 7 21 ಬಂತು. 21 ಬರ್ಬೇಕಾದ್ರೆ ನಾವು ಅಂಶ ಮತ್ತು ಛೇದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? 3 7 21. ಅದೇ ಸಂಖ್ಯೆಯನ್ನ ಅಂಶಕ್ಕೂ ಕೂಡ ಗುಣಿಸ್ತೀರಾ. ಇಲ್ಲಿ ಛೇದದಲ್ಲಿ ನೋಡ್ತೀರಾ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 21 ಬರುತ್ತೆ? 7 3 21. ಅದೇ ಸಂಖ್ಯೆಯನ್ನ ಅಂಶಕ್ಕೂ ಕೂಡ ಗುಣಿಸ್ತೀರಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, -2 × 7 ಮಾಡಿದ್ರೆ -14, 2 7 14 ಪ್ಲಸ್ 5 3 15 = ಇಲ್ಲೂ ಕೂಡ 7 ಮತ್ತು 3 ಇದೆ. 7 ಮತ್ತು 3 ಲಸ 7 3 21 ಬರುತ್ತೆ. 7 3 21. ಅದೇ ಸಂಖ್ಯೆಯನ್ನ ಅಂಶಕ್ಕೂ ಕೂಡ ಗುಣಿಸ್ತೀರಾ. 3 7 21. ಇಲ್ಲೂ ಕೂಡ 7ರಿಂದ ಗುಣಿಸ್ತೀರಾ. 5 3 15 ಮೈನಸ್ 2 7 14. ಓಕೆ, ಎಷ್ಟು ಬರುತ್ತೆ ಉತ್ತರ ನೋಡೋಣ. ಇಲ್ಲಿ -14 ಪ್ಲಸ್ 15 ಇದೆ. ಅಂದ್ರೆ 15ರಲ್ಲಿ 14 ಕಳಿತೀರಾ. ದೊಡ್ಡ ಸಂಖ್ಯೆ 15ರ ಚಿಹ್ನೆ ಯಾವ್ದಿದೆ? ಪ್ಲಸ್ ಇದೆ. 15ರಲ್ಲಿ 14 ಕಳೆದ್ರೆ +1 / 21 ಬಂತು. ಇಲ್ಲಿ ಕೂಡ 15ರಲ್ಲಿ 14 ಕಳಿತೀರಾ. 1 / 21 ಬಂತು. ಇಲ್ಲಿ ಬಂದಂತಹ ಉತ್ತರ ಸಮವಾಗಿದೆಯೇ? ಎಸ್, ಹೌದು. ಇಲ್ಲೂ 1 / 21 ಬಂತು. ಇಲ್ಲೂ ಕೂಡ 1 / 21 ಬಂತು. ಇದು p/q ರೂಪದಲ್ಲಿದೇನೆ? ಹೌದು, ಇದು p/q ರೂಪದಲ್ಲಿ ಇದೆ. ಹಾಗಾದ್ರೆ ನಾವೇನಂತ ಹೇಳ್ಬೋದು?
ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೀಯ ನಿಯಮವನ್ನು ಹೊಂದಿದೆ ಅಂತ ಹೇಳ್ಬಹುದು. ಪರಿವರ್ತನೀಯ ನಿಯಮವನ್ನ ತೋರಿಸತ್ತೆ ಅಂತ ಹೇಳ್ಬಹುದು. ಅದೇ ತರಹ ವ್ಯವಕಲನ ಚೆಕ್ ಮಾಡೋಣ ಮಕ್ಕಳೇ. ಯಾವ ರೀತಿ ವ್ಯವಕಲನ ಆಗತ್ತೆ ನೋಡೋಣ. ಇಲ್ಲಿ a ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಮಾಡ್ತೀರಾ. ಇಲ್ಲಿ ಕೇವಲ ಮೂಲ ಕ್ರಿಯೆಗಳು, ಚಿಹ್ನೆಗಳು ಮಾತ್ರ ಚೇಂಜ್ ಆಗತ್ತೆ. ಈಗ ನಾವು ವ್ಯವಕಲನ ಮಾಡ್ತಾ ಇದ್ದೀವಿ a ಮೈನಸ್ ಬಿ. ಗುಣಾಕಾರ ಮಾಡೋದಾದ್ರೆ a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಭಾಗಾಕಾರ ಮಾಡ್ತಾ ಇದ್ರೆ a ಭಾಗಿಸು ಬಿ ಇಸ್ ಈಕ್ವಲ್ ಟು ಬಿ ಭಾಗಿಸು ಎ ಆಗತ್ತೆ. ಇಲ್ಲಿ ಯಾವ ಕ್ರಿಯೆಯನ್ನ ನೋಡ್ತಾ ಇದ್ದೀರಾ? ಈಗ ವ್ಯವಕಲನವನ್ನ ನೋಡ್ತಾ ಇದ್ದೀವಿ. ಉದಾಹರಣೆ ನೋಡೋಣ. 2 divided by 3 minus 5 divided by 4. a minus b. ಈಗ is equal to ಈ ಕಡೆ ಏನ್ ಬರೀಬೇಕು ನಾವ್ ಇವಾಗ? b minus a. b ಏನಿದೆ? minus 5, sorry, b ಏನಿದೆ? 5 divided by 4 minus a ಏನಿದೆ? 2 divided by 3 ಇದೆ. ಹೌದಾ? 2 divided by 3 minus 5 divided by 4. ಛೇದಗಳು ಬೇರೆ ಬೇರೆ ಇದೆ ಅಂದಾಗ ನಾವು ಲಸ ತಗೋತೀವಿ. 4 3 ಹೆಂಗ್ ತೆಗೆಯೋದು ಲಸ ಗೊತ್ತಿದೆ ಅಲ್ಲ? 4 1 3 3 1 4 3 12. 12 ಲಸ ಬಂತು. ಛೇದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ತೀರಾ? 3 4 12. ಅದೇ ಸಂಖ್ಯೆಯನ್ನ ಅಂಶಕ್ಕೂ ಗುಣಿಸ್ತೀರಾ. 4 3 12, ಇಲ್ಲೂ ಕೂಡ 3. 2 4 8 ಮೈನಸ್ 5 3 15 ಈಸ್ ಈಕ್ವಲ್ ಟು, ಇಲ್ಲೂ ಕೂಡ 4 ಮತ್ತು 3 ಇದೆ, ಹಾಗಾಗಿ ಲಸ 12 ಬರುತ್ತೆ. 4 3 12, 3 3 4 12, ಇಲ್ಲೂ ಕೂಡ 4. 5 3 15 ಮೈನಸ್ 2 4 8. ಇವಾಗ ಇಲ್ಲಿ 8 ಮೈನಸ್ 15 ಅಂತ ಇದೆ. ಅಂದ್ರೆ ದೊಡ್ಡ ಸಂಖ್ಯೆ ಯಾವ್ದಿದೆ? 15 ಇದೆ. ಇಲ್ಲಿ ಮೈನಸ್ ಇದೆ. 15ರಲ್ಲಿ 8ನ್ನ ಕಳಿಬೇಕು. ಎಷ್ಟು ಬರುತ್ತೆ? ಕಳೆದ್ರೆ 7 ಬರುತ್ತೆ. ಹೌದಾ? ಮೈನಸ್ 7 divided by 12 ಬರುತ್ತೆ. ಈ ಕಡೆ ಯಾಕೆ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 7 divided by 12. 15 ಇದೆ, ಇಲ್ಲಿ 8 ಇದೆ. 15ರಲ್ಲಿ 8ನ್ನ ಕಳಿತೀರಾ. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದಿದೆ? ಪ್ಲಸ್ ಇದೆ. 15ರಲ್ಲಿ 8ನ್ನ ಕಳೆದ್ರೆ ಎಷ್ಟು ಬಂತು ನಿಮ್ಗೀಗ? 7 divided by 12. ಸಂಖ್ಯೆಗಳು ಸೇಮ್ ಬಂತು, ಆದ್ರೆ ಚಿಹ್ನೆಗಳ ಸಮ ಬಂತ. ಇದು ಮೈನಸ್ ಬಂತು, ಇದು ಪ್ಲಸ್ ಬಂತು. ಹಾಗಾಗಿ ನಾವೇನಂತ ಹೇಳ್ಬಹುದು? ಇದು ಪಿ ಬೈ ಕ್ಯೂ ರೂಪದಲ್ಲಿ ಬಂತು. ಆದ್ರೆ ಎಡಭಾಗ ಮತ್ತು ಬಲಭಾಗವನ್ನ ಹೋಲಿಸಿದಾಗ ಎರಡು ಸಂಖ್ಯೆಗಳು ಬೇರೆ ಬೇರೆ ಬಂತು. ಹಾಗಾಗಿ ನಾವೇನಂತ ಹೇಳ್ಬೋದು? ವ್ಯವಕಲನವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಹೌದಾ? ಯಾಕೆ? ಸಮ ಬಂದ್ರೆ ಅದು ಪರಿವರ್ತನೀಯ ಆಗಿದೆ, ಇದು ಸಮ ಬರ್ಲಿಲ್ಲ. ನಮಗೆ ಎಡಭಾಗ LHS is equal to RHS ಬೇರೆ ಬೇರೆ ಬಂತು. ಹಾಗಾಗಿ ನಾವೇನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೀಯ ಅಲ್ಲ. ಯಾವುದು? ವ್ಯವಕಲನ ಕ್ರಿಯೆ. ಗುಣಾಕಾರ ಕ್ರಿಯೆ ಚೆಕ್ ಮಾಡೋಣ. ಸೇಮ್ ಇದೇ ತರಹ ಮೈನಸ್ 7 divided by 3 ಇಂಟು 6 divided by 5 ಅಂತ ಒಂದು ಉದಾಹರಣೆ ಇದೆ. ನೋಡೋಣ, ಚೆಕ್ ಮಾಡೋಣ. a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಮಾಡ್ತಾ ಇದೀವಿ. ಇವಾಗ a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಏನಿದೆ? 6 divided by 5 ಇಂಟು ಮೈನಸ್ 7 divided by 3. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸ್ತಾ ಇದ್ದೀವಿ. ಇವಾಗ 7 6 42 ಮೈನಸ್ ಇದೆ, ಸೊ ಮೈನಸ್ 42. 3 5 15 ಈಸ್ ಈಕ್ವಲ್ ಟು 7 6 42 ಮೈನಸ್ ಚಿಹ್ನೆ ಇದೆ, ಮೈನಸ್ 42. 5 3 15. ಓಕೆ, ಇಲ್ಲಿ ಬಂದಂತಹ ಉತ್ತರವನ್ನ ಅಬ್ಸರ್ವ್ ಮಾಡ್ರಿ. ಎರಡು ಸಮ ಬಂತ? ಎಸ್, ಹೌದು, ಎರಡು ಸಮ ಬಂತು. ಮತ್ ಇನ್ನೊಂದು, ಇಲ್ಲಿ ಬಂದಿರುವಂತಹ ಉತ್ತರ LHS is equal to RHS ಆಯ್ತು, ಸಮ ಆಯ್ತು. ಮತ್ತೆ ಬಂದಿರುವಂತಹ ಉತ್ತರ ಭಾಗಲಬ್ಧ ಸಂಖ್ಯೆ. ಹೌದು, ಇದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಇದು ಪಿ, ಇದು ಕ್ಯೂ. ಹಾಗಾಗಿ ನಾವೇನಂತ ಹೇಳ್ಬೋದು? ಗುಣಾಕಾರವು ಪರಿವರ್ತನೀಯ ನಿಯಮವನ್ನ ಹೊಂದಿದೆ ಅಂತ ಹೇಳ್ಬಹುದು. ಗುಣಾಕಾರ ಕ್ರಿಯೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಕ್ರಿಯೆ ಪರಿವರ್ತನೀಯ ನಿಯಮವನ್ನ ಹೊಂದಿದೆ ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ಇದೇ ತರಹ ನಾವು ಭಾಗಾಕಾರವನ್ನ ಚೆಕ್ ಮಾಡಿದ್ರೆ, ಭಾಗಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿದೆಯೇ ಇಲ್ಲವೇ ಅಂತ ಚೆಕ್ ಮಾಡೋಣ. ಒಂದು ಉದಾಹರಣೆ ನೋಡೋಣ. ಮೈನಸ್ 5 divided by 4 ಭಾಗಿಸು 3 divided by 7 ಅಂತ ಇದೆ. a divided by b is equal to b divided by a. ಹೌದಾ? a ಎಷ್ಟಿದೆ? ಮೈನಸ್ 5 divided by 4 is equal to, ಇಲ್ಲಿ b ಏನಿದೆ? 3 divided by 7. 3 ಭಾಗಿಸು 7 ಭಾಗಾಕಾರ ಮೈನಸ್ 5 divided by 4 ಅಂತ ಇದೆ.
ಹೆಂಗ್ ಮಾಡ್ತೀರಾ ಭಾಗಾಕಾರ? -5 ಡಿವೈಡೆಡ್ ಬೈ 4. ಈ ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಂದ್ರೆ ನಾವು ಈ ಸಂಖ್ಯೆಯನ್ನ ವ್ಯತ್ಕ್ರಮ ಮಾಡ್ತೀವಿ, ಉಲ್ಟಾ ಮಾಡ್ತೀರಾ, ಅವಾಗ ಇದು ಗುಣಾಕಾರ ಆಗತ್ತೆ. 7 ಡಿವೈಡೆಡ್ ಬೈ 3. ಇಲ್ಲಿ 3 ಡಿವೈಡೆಡ್ ಬೈ 7 ಇಂಟು ಇದನ್ನ ಉಲ್ಟಾ ಬರೀರಿ, ವ್ಯತ್ಕ್ರಮ ಮಾಡ್ರಿ. 4 ಡಿವೈಡೆಡ್ ಬೈ -5 ಆಗತ್ತೆ. 5 7 35 -35 4 3 12 ಇಸ್ ಈಕ್ವಲ್ ಟು 3 4 12 7 5 35 -35. ಬಂದಿರುವಂತಹ ಉತ್ತರ ಸಮ ಬಂತ? ಇಲ್ಲ, ಹೌದಾ? ಇದು 35 ಡಿವೈಡೆಡ್ ಬೈ 12, ಇದು 12 ಡಿವೈಡೆಡ್ ಬೈ 35 ಸಮ ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯ ಅಲ್ಲ ಅಂತ ಹೇಳ್ಬೇಕು. ಯಾಕಂತಂದ್ರೆ ಇಲ್ಲಿ ನಾವು ಪರಿವರ್ತನೀಯ ಗುಣವನ್ನ ಚೆಕ್ ಮಾಡ್ತಾ ಇದ್ದೀವಿ, ಮತ್ತು ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ಕ್ರಿಯೆ ಚೆಕ್ ಮಾಡ್ತಾ ಇದ್ದೀರಾ? ಭಾಗಾಕಾರ ಕ್ರಿಯೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರವು ಪರಿವರ್ತನೀಯವಲ್ಲ. ನಾವು ಆವೃತ ಗುಣವನ್ನ ನೋಡಿದ್ವಿ, ಪರಿವರ್ತನೀಯ ಗುಣವನ್ನ ನೋಡಿದ್ವಿ. ನೆಕ್ಸ್ಟ್ ಬರೋದು ಯಾವುದು ಹಾಗಾದ್ರೆ? ಸಹವರ್ತನೀಯ ಗುಣ. ಇದು ಕೂಡ ಇಂಪಾರ್ಟೆಂಟ್. ಸಹವರ್ತನೀಯ ಗುಣ ಏನಂತ ಹೇಳತ್ತೆ? ಸಹವರ್ತನೀಯ ನಿಯಮ ಅಥವಾ ಸಹವರ್ತನೀಯತೆ. ಎಸ್, ಆವೃತದಲ್ಲಿ ನಾವು a + b = c ಅಂತ ಹೇಳ್ತೀವಿ. ಪರಿವರ್ತನೀಯದಲ್ಲಿ a + b = b + a ಅಂತ ಹೇಳ್ತೀವಿ. ಸಹವರ್ತನೀಯದಲ್ಲಿ ಏನಂತ ಹೇಳ್ತೀರಾ? a + b + c = a + b + c ಅಂತ ಹೇಳ್ತೀರಾ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಹವರ್ತನೀಯ ಗುಣ a + b + c = a + b + c ಅಂತ ಹೇಳ್ತೀರಾ. ಚೆಕ್ ಮಾಡೋಣ. ಸಂಕಲನದಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಏನಂತ? 2 + 3 + 5. ಈಗ ನಾವು ಪೂರ್ಣ ಸಂಖ್ಯೆಗಳಲ್ಲಿ ಚೆಕ್ ಮಾಡ್ತಾ ಇದೀವಿ. ಸೊ ಧನಾತ್ಮಕ ಸಂಖ್ಯೆಗಳನ್ನ ತಗೊಳ್ಳೋಣ. 3 a ಅಂದ್ರೆ ಎಷ್ಟಿದೆ? 2. 2 + b ಅಂದ್ರೆ ಎಷ್ಟಿದೆ? 3 + c ಅಂದ್ರೆ 5. ಇದು a + b + c, ಹೌದಾ? 5. 2 + 3 + 5 ಅಂದ್ರೆ 8. 2 + 3 ಅಂದ್ರೆ 5 + 5. 8 + 2 ಅಂದ್ರೆ 10. 5 + 5 ಅಂದ್ರೆ 10. ಬಂದಿರುವಂತಹ ಉತ್ತರ LHS = RHS ಬಂತ? ಎಡಭಾಗ ಮತ್ತು ಬಲಭಾಗ ಸಮ ಬಂತ? ಎಸ್, ಬಂತು. ಬಂದಿರುವಂತಹ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿದೆಯೇ? ಹೌದು, ಯಾಕಂದ್ರೆ ಇದು ಧನಾತ್ಮಕ ಸಂಖ್ಯೆ ಇದೆ. ಪೂರ್ಣ ಸಂಖ್ಯಾ ಗಣದಲ್ಲಿ ಈ ಸಂಖ್ಯೆ ಬರ್ತದೆ. ಹಾಗಾಗಿ ನಾವೇನಂತ ಹೇಳ್ಬೋದು? ಸಂಕಲನವು ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಅದೇ ತರಹ ವ್ಯವಕಲನ ಚೆಕ್ ಮಾಡೋಣ. 2 - 4 - 2 = 2 - 4 - 2 ಆಗತ್ತೆ. ಓಕೆ, ಇಲ್ಲಿ ಬರುತ್ತೆ ನೋಡ್ರಿ. 2 - 4 - 2 = a - b. a ಅಂದ್ರೆ 2 ಇದೆ, b ಅಂದ್ರೆ 4 ಇದೆ. a - b - c. 2 - 4ರಲ್ಲಿ 2 ಕಳೆದ್ರೆ 2 ಬಂತು. 2ರಲ್ಲಿ 4 ಕಳೆದ್ರೆ -2 ಬರುತ್ತೆ. -2. 2ರಲ್ಲಿ 2 ಕಳೆದ್ರೆ 0 ಬರುತ್ತೆ. ಇಲ್ಲಿ -2 -2 ಅಂದ್ರೆ -4. ಯಾಕಂದ್ರೆ 2 ಸಮ ಚಿಹ್ನೆ ಇದೆ, ಕೂಡಿಸ್ತೀವಿ ಎರಡು ಸಂಖ್ಯೆಗಳನ್ನ. 2ನ್ನ 2ರಿಂದ ಕೂಡಿಸಿದ್ರೆ 4 ಬರುತ್ತೆ. -4 ಯಾಕೆ ಚಿಹ್ನೆ ಮೈನಸ್ ಇದೆ. -4 ಬಂತು. ಇಲ್ಲಿ ಬಂದಿರುವಂತಹ ಉತ್ತರ LHS = RHS ಬಂತ? ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬಹುದು? ವ್ಯವಕಲನವು ಸಹವರ್ತನೀಯವಲ್ಲ ಅಂತ ಹೇಳ್ಬಹುದು. ಅದೇ ತರಹ ಗುಣಾಕಾರವನ್ನ ಚೆಕ್ ಮಾಡೋಣ. ಗುಣಾಕಾರದಲ್ಲಿ ಹೆಂಗ್ ಬರುತ್ತೆ ಮಕ್ಕಳೇ? a × b × c = a × b × c ಅಂತ ಹೇಳ್ತೀವಿ. a × b × c = a × b × c. ಇದು ನಮ್ಮ ಗುಣಾಕಾರದ ಸಹವರ್ತನೀಯ ನಿಯಮ. ಚೆಕ್ ಮಾಡೋಣ. 2 × 3 × 4 = a ಅಂದ್ರೆ 2 ಇದೆ × 3 × 4. ಒಂದು ಉದಾಹರಣೆ ತಗೊಂಡು ಚೆಕ್ ಮಾಡೋಣ. 2 × 3 × 4 = 12. 2 3 6 × 4. 12 2 24. 6 4 24. ಬಂದಿರುವಂತಹ ಉತ್ತರ
ಸಮ ಇದೆ, LHS ಇಸ್ ಈಕ್ವಲ್ ಟು RHS, ಎರಡು ಭಾಗಗಳು ಸಮ ಇದೆ, ಮತ್ತು ಇದು ಪೂರ್ಣ ಸಂಖ್ಯಾಗಣಕ್ಕೆ ಸೇರಿದೆ, ಹೌದು ಸೇರಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಗುಣಾಕಾರವು ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಇನ್ನೊಂದು ಉದಾಹರಣೆ ನೋಡೋಣ. 4 ಇಂಟು 6 ಇಂಟು 0 ಈಸ್ ಈಕ್ವಲ್ ಟು A ಇಂಟು B. A ಅಂದ್ರೆ 4 ಇದೆ, B ಅಂದ್ರೆ 6 ಇದೆ, ಇಂಟು C ಅಂದ್ರೆ 0 ಇದೆ. 4 ಇಂಟು ಯಾವುದೇ ಸಂಖ್ಯೆಯನ್ನ 0ಯಿಂದ ಗುಣಿಸಿದ್ರೆ 0ನೇ ಬರುತ್ತೆ. 0, 6 ಇಂಟು 0 ಅಂದ್ರೆ 0, 6 4 24, 24 ಇಂಟು 0, 4 ಇಂಟು 0 0, 24 ಇಂಟು 0 0ನೇ ಬರುತ್ತೆ. ಇಲ್ಲೂ ಕೂಡ ನಮಗೆ ಎರಡು ಭಾಗಗಳು ಸಮ ಬಂತು ಮತ್ತು 0 ಬಂದಿದೆ. 0 ಪೂರ್ಣ ಸಂಖ್ಯಾಗಣದಲ್ಲಿ ಇದೆ, ಹೌದು, ಯಾಕಂದ್ರೆ ಪೂರ್ಣ ಸಂಖ್ಯೆಗಳು ಸ್ಟಾರ್ಟ್ ಆಗೋದೇ 0ಯಿಂದ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ನಾವೇನ್ ಹೇಳ್ಬೋದು, ಗುಣಾಕಾರವು ಸಹವರ್ತನೀಯವಾಗಿದೆ ಅಂತ ಹೇಳ್ಬೋದು. ಭಾಗಾಕಾರ ಕ್ರಿಯೆಯಲ್ಲಿ ಚೆಕ್ ಮಾಡೋಣ ಹೆಂಗ್ ಬರುತ್ತೆ ಅಂತ. ಭಾಗಾಕಾರ ಕ್ರಿಯೆಯಲ್ಲಿ ಚೆಕ್ ಮಾಡಿದ್ರೆ -7 ಡಿವೈಡೆಡ್ ಬೈ 3 ಇಂಟು 5 ಡಿವೈಡೆಡ್ ಬೈ 4 ಇಂಟು 2 ಡಿವೈಡೆಡ್ ಬೈ 9 ಅಂತ ಇದೆ. ಇದು ಒಂದು ಉದಾಹರಣೆ, ಹೌದಾ. A ಭಾಗಿಸು B ಭಾಗಿಸು C ಈಸ್ ಈಕ್ವಲ್ ಟು A ಭಾಗಿಸು B ಭಾಗಿಸು C. ಹೌದಾ, ಇದು ನಮ್ಮ ಸಹವರ್ತನೀಯ ನಿಯಮ ಭಾಗಾಕಾರ ಕ್ರಿಯೆಯಲ್ಲಿ. ಈಗ ಓಕೆ, ಇದು ಭಾಗಿಸು ಅಲ್ವಾ, ಒಂದೇ ನಿಮಿಷ, ಇದು ಇಂಟು ಬೇಡ, ನಾವು ಭಾಗಾಕಾರ ಕ್ರಿಯೆಯನ್ನ ಮಾಡೋಣ. ಈಗ ಒಂದ್ ಸಿಂಪಲ್ ಉದಾಹರಣೆ ತಗೊಳ್ಳೋಣ. 1 ಡಿವೈಡೆಡ್ ಬೈ 2 ಭಾಗಿಸು 1 ಡಿವೈಡೆಡ್ ಬೈ 3 ಭಾಗಿಸು 2 ಡಿವೈಡೆಡ್ ಬೈ 5 ಅಂತ ಇದೆ ಅಂತ ತಿಳ್ಕೊಡಿ. A ಅಂದ್ರೆ 1 ಡಿವೈಡೆಡ್ ಬೈ 2, B ಅಂತಂದ್ರೆ 1 ಡಿವೈಡೆಡ್ ಬೈ 3 ಭಾಗಿಸು 2 ಡಿವೈಡೆಡ್ ಬೈ 5. ಏನಾಗತ್ತೆ, 1 ಡಿವೈಡೆಡ್ ಬೈ 2 ಭಾಗಿಸು 1 ಡಿವೈಡೆಡ್ ಬೈ 3, ಭಾಗಾಕಾರ ಚಿಹ್ನೆನ ತೆಗಿಬೇಕಂದ್ರೆ ಇಂಟು ಹಾಕ್ತೀರಾ, ವ್ಯುತ್ಕ್ರಮ ಬರೀತೀರಾ. 5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು, ಇಲ್ಲೂ ಕೂಡ ಸಮ ಹಂಗೆ 1 ಡಿವೈಡೆಡ್ ಬೈ 2 ಇಂಟು 3 ಡಿವೈಡೆಡ್ ಬೈ 1 ಭಾಗಿಸು 2 ಡಿವೈಡೆಡ್ ಬೈ 5. ಏನಾಗತ್ತೆ, ಇಲ್ಲಿ ಬರೀತೀನಿ ನೋಡ್ರಿ. 1 ಡಿವೈಡೆಡ್ ಬೈ 2 ಭಾಗಿಸು, ಇಲ್ಲಾಂದ್ರೆ ಒಂದ್ ನಿಮಿಷ ಇರೇಸ್ ಮಾಡ್ಬಿಡೋಣ. 1 ಡಿವೈಡೆಡ್ ಬೈ 2 ಭಾಗಿಸು 5 1 5 ಡಿವೈಡೆಡ್ ಬೈ 3 2 6 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 1 2 ಭಾಗಿಸು 2 ಡಿವೈಡೆಡ್ ಬೈ 5. 1 ಡಿವೈಡೆಡ್ ಬೈ 2 ಭಾಗಿಸು ಅಂತಂದ್ರೆ ಈಗ ನಾವು ಈ ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಂದ್ರೆ ಈ ಸಂಖ್ಯೆಗಳನ್ನ ವ್ಯುತ್ಕ್ರಮ ಮಾಡ್ತೀರಾ. 6 ಡಿವೈಡೆಡ್ ಬೈ 5, 3 ಡಿವೈಡೆಡ್ ಬೈ 2 ಇಂಟು 5 ಡಿವೈಡೆಡ್ ಬೈ 2, 6 1 6, 5 2 10 ಈಸ್ ಈಕ್ವಲ್ ಟು 3 5 15, 2 2 4. ಇಲ್ಲಿ ಬಂದಿರುವಂತಹ ಉತ್ತರ LHS ಇಸ್ ಈಕ್ವಲ್ ಟು RHS ಇದೇನೆ? ಇಲ್ಲ, ಎರಡು ಭಾಗಗಳು ಸಮವಾಗಿಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು, ಭಾಗಾಕಾರವು ಸಹವರ್ತನೀಯ ಅಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವು ಸಂಕಲನದಲ್ಲಿ ಸಹವರ್ತನೀಯತೆಯನ್ನ ಹೊಂದಿದೆ, ಗುಣಾಕಾರದಲ್ಲಿ ಸಹವರ್ತನೀಯತೆಯನ್ನ ಹೊಂದಿದೆ, ಆದರೆ ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಸಹವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಹೌದಾ, ಈ ಒಂದು ಉದಾಹರಣೆಗಳ ಮೂಲಕ. ಈಗ ನೆಕ್ಸ್ಟ್ ಪೂರ್ಣಾಂಕಗಳನ್ನ ಚೆಕ್ ಮಾಡೋದಾದ್ರೆ ಇಲ್ಲೂ ಕೂಡ ಸಹವರ್ತನೀಯ ನಿಯಮವನ್ನ ಚೆಕ್ ಮಾಡೋಣ. ಪೂರ್ಣಾಂಕಗಳು ಅಂದ್ರೆ ಫಾರ್ ಎಕ್ಸಾಂಪಲ್, ಪೂರ್ಣಾಂಕಗಳಲ್ಲಿ ಎಲ್ಲಾ ರೀತಿಯ ಸಂಖ್ಯೆಗಳು ಬರುತ್ತೆ. -2 ಪ್ಲಸ್ ಧನಾತ್ಮಕ ಸಂಖ್ಯೆ 0 ಮತ್ತು ಋಣಾತ್ಮಕ ಸಂಖ್ಯೆ ಇದ್ರೆ ಅದು ಪೂರ್ಣ ಸಂಖ್ಯೆ. -3 -2 ಪ್ಲಸ್ 3 ಪ್ಲಸ್ -4 ಈಸ್ ಈಕ್ವಲ್ ಟು A ಪ್ಲಸ್ B ಪ್ಲಸ್ C ಈಸ್ ಈಕ್ವಲ್ ಟು A ಪ್ಲಸ್ B ಪ್ಲಸ್ C. ಹೌದಾ, A ಏನಿದೆ ಇವಾಗ -2 ಇದೆ, ಪ್ಲಸ್ 3 ಪ್ಲಸ್ -4 ಅಂತ ಇದೆ. ಚೆಕ್ ಮಾಡೋಣ. -2 ಪ್ಲಸ್ 3 ಪ್ಲಸ್ ಇಂಟು ಮೈನಸ್ ಆಗತ್ತೆ 4. -2 ಪ್ಲಸ್ 3 ಅಂತಂದ್ರೆ 3ರಲ್ಲಿ 2 ಕಳಿತೀವಿ, 1 ಬಂತು, ಪ್ಲಸ್ ಇಂಟು ಮೈನಸ್ ಆಗತ್ತೆ 4. -2 ಪ್ಲಸ್ 3ರಲ್ಲಿ 3 ಮೈನಸ್ 4 ಅಂದ್ರೆ 4ರಲ್ಲಿ 3 ಕಳಿತೀರಾ, ಚಿಹ್ನೆ ಯಾವ್ದು ಹಾಕ್ತೀರಾ? ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -1. 1 ಇಂಟು -4 ಆಗತ್ತೆ.
ಒಂದ್ ನಿಮಿಷ. ಇದು 1 - 4 ಅಂತ ಇದೆ. ಈಗ -2 - 1 ಈಸ್ ಈಕ್ವಲ್ ಟು 1 - 4. ಇಲ್ಲಿ -2 - 1 ಅಂತಂದ್ರೆ ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ. -3 ಈಸ್ ಈಕ್ವಲ್ ಟು 1 - 4 ಅಂತಂದ್ರೆ 4ರಲ್ಲಿ 1ನ್ನ ಕಳಿತೀರಾ, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ -3 ಈಸ್ ಈಕ್ವಲ್ ಟು -3. ಹಾಗಾಗಿ ಉತ್ತರ ಸಮ ಬಂತು. ಇದು ಪೂರ್ಣಾಂಕಗಳ ಸಂಖ್ಯೆ ಗಣಕ್ಕೆ ಸೇರಿದೆ. ಹೌದು, ಯಾಕಂದ್ರೆ ಪೂರ್ಣಾಂಕಗಳಲ್ಲಿ ನೆಗೆಟಿವ್ ಸಂಖ್ಯೆಗಳನ್ನ ಕೂಡ ನೋಡ್ತೀವಿ. ಆದ್ದರಿಂದ ಸಂಕಲನವು ಸಹವರ್ತನೀಯ ಆಗಿದೆ ಅಂತ ಹೇಳ್ಬಹುದು. ವ್ಯವಕಲನ ಚೆಕ್ ಮಾಡೋಣ. ಅದೇ ತರಹ ಏನಂತ ಇದೆ ಉದಾಹರಣೆ, 5 - 7 - 3 ಈಸ್ ಈಕ್ವಲ್ ಟು 5 - 7 - 3 ಅಂತ ಇದೆ. 5 -7ರಲ್ಲಿ 3ನ್ನ ಕಳೆದ್ರೆ 4 ಬರುತ್ತೆ. 5ರಲ್ಲಿ 7ನ್ನ ಕಳೆದ್ರೆ -2 ಬರುತ್ತೆ. -2 - 3. 5 - 4 ಅಂತಂದ್ರೆ 1. 5ರಲ್ಲಿ 4ನ್ನ ಕಳಿತೀರಾ, ಇದು -2 - 3. 1 ಈಸ್ ಈಕ್ವಲ್ ಟು -2 - 3 ಅಂತಂದ್ರೆ ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ. ಯಾಕೆ? ಚಿಹ್ನೆಗಳು ಸಮವಾಗಿದೆ. -5 ಬಂತು. LHS ಈಸ್ ಈಕ್ವಲ್ ಟು RHS ಸಮ ಬಂತ? ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು, ವ್ಯವಕಲನವು ಸಹವರ್ತನೀಯ ಅಲ್ಲ ಅಂತ ಹೇಳ್ಬೋದು. ಹೌದಾ? ಗುಣಾಕಾರದಲ್ಲಿ ಚೆಕ್ ಮಾಡೋಣ. ಗುಣಾಕಾರದಲ್ಲಿ A × B × C ಈಸ್ ಈಕ್ವಲ್ ಟು A × B × C ಆಗತ್ತೆ. ಓಕೆ, ಇವಾಗ 5 × -7 × -8 ಈಸ್ ಈಕ್ವಲ್ ಟು, ಓಕೆ, 5 A ಅಂದ್ರೆ 5 ಇದೆ. 5 × -7 A × B × -8 ಚೆಕ್ ಮಾಡೋಣ. 5 × -7 -8 8 8 56 -56 ಈಸ್ ಈಕ್ವಲ್ ಟು 8 56 × -8 ಎಷ್ಟು ಬರುತ್ತೆ? ಎಂಟು 56 ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗತ್ತೆ. ಹಾಗಾಗಿ 56 × 5 ಮಾಡ್ಬೇಕು. ಇವಾಗ 56 5ಲೇ ಎಷ್ಟಾಗತ್ತೆ? ಒಂದು ನಿಮಿಷ. 5 × -7 8 8 7 56. ಓಕೆ, 5 7 35 ಇದು 35 35. ಈಗ ಮಾಡೋಣ. 56 × 5 ನೀವು ಗುಣಿಸಿದ್ರೆ ಎಷ್ಟು ಬರುತ್ತೆ? 280 ಬರುತ್ತೆ. ಇದು ಕೂಡ 35 × -8 ಮಾಡಿದ್ರೆ 280 ಬಂತು. ಇಲ್ಲೂ ಕೂಡ ಉತ್ತರ ಸಮ ಬಂತ? ಎಸ್, LHS ಈಸ್ ಈಕ್ವಲ್ ಟು RHS. ಹಾಗಾಗಿ ನಾವೇನಂತ ಹೇಳ್ಬೋದು, ಗುಣಾಕಾರವು ಸಹವರ್ತನೀಯವಾಗಿದೆ ಅಂತ ಹೇಳ್ಬೋದು. ಅದೇ ತರಹ ಭಾಗಾಕಾರ ಚೆಕ್ ಮಾಡೋಣ. -10 / 2 / 5 -10 / 2 - -5 ಅಂತ ಇದೆ. ಓಕೆ, -10 / 2 -10 / 2 -5 ಈಸ್ ಈಕ್ವಲ್ ಟು -10 / 2 / -5. 2 ಒಂದೇ 2 5 ಏನಾಯ್ತದು? -5 / -5 ಈಸ್ ಈಕ್ವಲ್ ಟು
-10 ಭಾಗಿಸು 2 ಡಿವೈಡೆಡ್ ಬೈ 5. -10 ಭಾಗಿಸು -5 ಅಂತಂದ್ರೆ -5 ಡಿವೈಡೆಡ್ ಬೈ -5. ಹೌದಾ? 5 ಒಂದ್ಲೆ 5 ಒಂದ್ಲೆ. -10 ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಂದ್ರೆ ಗುಣಾಕಾರ ಹಾಕ್ತೀರಾ. 5 ಡಿವೈಡೆಡ್ ಬೈ 2. 2 ಒಂದ್ಲೆ 2 5ಲೆ. ಏನ್ ಬಂತು? -5 ಇಂಟು 5 ಮಾಡಿದ್ರೆ -25. ಈ ಕಡೆ ಎಷ್ಟು ಬಂತು? 1 is equal to -25. ಇಲ್ಲಿ ಬಂದಿರುವಂತಹ ಉತ್ತರ LHS is equal to RHS ಆಗತ್ತಾ? ಆಗೋದಿಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ಭಾಗಾಕಾರವು ಸಹವರ್ತನೀಯ ಅಲ್ಲ ಅಂತ ಹೇಳ್ತೀವಿ. ಓಕೆ, ಇದನ್ನೇ ನಾವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಚೆಕ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ. -2 ಡಿವೈಡೆಡ್ ಬೈ 3 ಪ್ಲಸ್ ಸಂಕಲನ ಕ್ರಿಯೆಯಲ್ಲಿ 3 ಡಿವೈಡೆಡ್ ಬೈ 5 ಪ್ಲಸ್ -5 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು A ಪ್ಲಸ್ B. A ಏನಿದೆ ಇವಾಗ? -2 ಡಿವೈಡೆಡ್ ಬೈ 3 ಪ್ಲಸ್ 3 ಡಿವೈಡೆಡ್ ಬೈ 5 ಪ್ಲಸ್ C ಏನಿದೆ? -5 ಡಿವೈಡೆಡ್ ಬೈ 6 ಅಂತ ಇದೆ. ಓಕೆ, -2 ಡಿವೈಡೆಡ್ ಬೈ 3 ಪ್ಲಸ್ 3 ಡಿವೈಡೆಡ್ ಬೈ 5 ಪ್ಲಸ್ ಇಂಟು ಮೈನಸ್ -5 ಡಿವೈಡೆಡ್ ಬೈ 6 ಆಗತ್ತೆ. ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3 ಪ್ಲಸ್ 3 ಡಿವೈಡೆಡ್ ಬೈ 5 ಪ್ಲಸ್ 3 ಡಿವೈಡೆಡ್ ಬೈ 5 ಪ್ಲಸ್ -5 ಡಿವೈಡೆಡ್ ಬೈ 6 ಅಂತ ಹಂಗೆ ಇಡೋಣ. ಈಗ ನಾವೇನ್ ಮಾಡೋಣ? -2 ಡಿವೈಡೆಡ್ ಬೈ 3, 5 ಮತ್ತು 6 ಲಸ ಎಷ್ಟು ಬರುತ್ತೆ ಮಕ್ಕಳೇ? 30 ಬರುತ್ತೆ. 5 6 30, 5 6 6 5 30, 6 3 18 ಮೈನಸ್ 5 5 25 ಈಸ್ ಈಕ್ವಲ್ ಟು 3 5 ಲಸ 5 3 15, 5 ಇಲ್ಲಿ 3ರಿಂದ ಗುಣಾಕಾರ ಮಾಡ್ತೀರಾ. -2 ಇಂಟು 5 ಅಂದ್ರೆ 10 ಆಗತ್ತೆ. ಪ್ಲಸ್ 3 3 9 -5 ಡಿವೈಡೆಡ್ ಬೈ 6 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. -2 ಡಿವೈಡೆಡ್ ಬೈ 3, 25ರಲ್ಲಿ 18 ಕಳೆದ್ರೆ ಎಷ್ಟು ಬಂತು? -7 ಡಿವೈಡೆಡ್ ಬೈ 30 ಬರುತ್ತೆ. ಈಸ್ ಈಕ್ವಲ್ ಟು -10 ಪ್ಲಸ್ 9 ಅಂದ್ರೆ -1 ಡಿವೈಡೆಡ್ ಬೈ 15 -5 ಡಿವೈಡೆಡ್ ಬೈ 6 ಬಂತು. ಇವಾಗ ನಾವೇನ್ ಮಾಡೋಣ? -2 divided by 3 minus 7 divided by 30 is equal to -1 divided by 15 minus 5 divided by 6 ಆಗತ್ತೆ. ಈಗ ನಾವೇನ್ ಮಾಡೋಣ? ಇಲ್ಲಿ ಛೇದಗಳು ಬೇರೆ ಇದೆ. 30 ಮತ್ತು 3 ಲಸ ಎಷ್ಟು ಬರುತ್ತೆ? 3 10 30, 3 1 3, 10 1 10 ಅಂದ್ರೆ 30 ಬರುತ್ತೆ. 30, 3 10 30, 31 2 10 20 ಪ್ಲಸ್ ಮೈನಸ್ 7 1 7 ಈಸ್ ಈಕ್ವಲ್ ಟು 15 ಮತ್ತು 6 ಲಸ ಎಷ್ಟು ಬರುತ್ತೆ ನೋಡ್ರಿ? 3 5 15, 3 2 6, 5 1 2 1, 5 2 10, 10 3 30. ಇಲ್ಲೂ ಕೂಡ ಲಸ 30 ಬಂತು. 15 2 30, 6 5 30, -2 -25. ಓಕೆ, ಇವಾಗ ಇಲ್ಲಿ -20 ಇದೆ, ಇಲ್ಲಿ -7 ಇದೆ. ಉತ್ತರ ಎಷ್ಟು ಬಂತು? ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ. -27 ಡಿವೈಡೆಡ್ ಬೈ 30, ಇಲ್ಲಿ -2 -25 ಅಂದ್ರೆ -27 ಡಿವೈಡೆಡ್ ಬೈ 30. ಎರಡೂ ಕಡೆ ಸಂಖ್ಯೆಗಳು ಸಮ ಬಂತ? ಹೌದು. ಮತ್ತು ಇದು ಭಾಗಲಬ್ಧ ಸಂಖ್ಯೆಗಳು ಬಂತು. ಹಾಗಾಗಿ ನಾವೇನಂತ ಹೇಳ್ಬಹುದು? ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಸಹವರ್ತನೀಯ ನಿಯಮವನ್ನು ಪಾಲಿಸುತ್ತದೆ ಅಂತ ಹೇಳ್ಬಹುದು. ಓಕೆ, ಇದೇ ತರಹ ವ್ಯವಕಲನವನ್ನ ಚೆಕ್ ಮಾಡೋಣ. ಒಂದೇ ನಿಮಿಷ. -2 divided by 3 -4 divided by 5 -1 divided by 2. A minus B minus C. ಈಗ A minus B ಬರ್ಕೋತೀರಾ. -2 divided by 3 -4 divided by 5 -1 divided by 2. Okay. -2 divided by 3 minus 5 ಮತ್ತು 2 ಲಸ ಎಷ್ಟು ಬರುತ್ತೆ? 10 ಬರುತ್ತೆ. 5 2 10, ಸೊ 2 ಇಲ್ಲಿ 5ರಿಂದ ಗುಣಿಸ್ತೀರಾ. ಇಲ್ಲಿ 2ರಿಂದ 4 2 8 ಮೈನಸ್ 5 1 5 ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3 ಮೈನಸ್ ಇಂಟು ಮೈನಸ್
ಪ್ಲಸ್ 4 ಡಿವೈಡೆಡ್ ಬೈ 5 ಮೈನಸ್ 1 ಡಿವೈಡೆಡ್ ಬೈ 2 ಮೈನಸ್ 2 ಡಿವೈಡೆಡ್ ಬೈ 3 ಮೈನಸ್ 8 ಮೈನಸ್ 5 ಎಷ್ಟಾಗತ್ತೆ? ಇಲ್ಲಿ ಮೈನಸ್ ಮೈನಸ್ ಇರೋದ್ರಿಂದ ಎರಡು ಸಂಖ್ಯೆಗಳನ್ನ ಕೂಡಿಸ್ತೀರಾ. ಎಷ್ಟಾಗತ್ತೆ? 8ರಲ್ಲಿ 5ಅನ್ನ ಕೂಡಿಸಿದ್ರೆ 13 ಬರುತ್ತೆ. ಮೈನಸ್ 13 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ಇಲ್ಲಿ 5 ಮತ್ತು 3 ಸಹ 15. 5 3 15. ಇಲ್ಲಿ 5ರಿಂದ ಗುಣಿಸ್ತೀರಾ, ಇಲ್ಲಿ 3ರಿಂದ ಗುಣಿಸ್ತೀರಾ. 5 2 10, 4 3 12 ಮೈನಸ್ 1 ಡಿವೈಡೆಡ್ ಬೈ 2. ಹೌದಾ? ಮೈನಸ್ 2 ಡಿವೈಡೆಡ್ ಬೈ 3 ಮೈನಸ್ ಇಂಟು ಮೈನಸ್ ಪ್ಲಸ್ 13 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ಮೈನಸ್ 10ರಲ್ಲಿ 12, 12ರಲ್ಲಿ 10ಅನ್ನ ಕಳಿತೀರಾ. ಸೊ 2 ಡಿವೈಡೆಡ್ ಬೈ 15 ಮೈನಸ್ 1 ಡಿವೈಡೆಡ್ ಬೈ 2. ಈಗ ಇಲ್ಲಿ 10 ಮತ್ತು 3 ಇದೆ. 10 ಮತ್ತು 3ರ ಸಹ 30 ಆಗತ್ತೆ. ಹೌದಾ? 3 10 30, 10 3 30 ಮೈನಸ್ 2 ಮೈನಸ್ 20 ಪ್ಲಸ್ 13 3 39 ಈಸ್ ಈಕ್ವಲ್ ಟು 15 ಮತ್ತು 2ರ ಸಹ 30 ಬರುತ್ತೆ. 2 15 2 2 4 ಮೈನಸ್ 15 ಎಷ್ಟು ಬರುತ್ತೆ? ಮೈನಸ್ 20 ಪ್ಲಸ್ 39. 39ರಲ್ಲಿ 20ಅನ್ನ ಕಳೆದ್ರೆ ನಮ್ಗೆ 19 ಡಿವೈಡೆಡ್ ಬೈ 30 ಈಸ್ ಈಕ್ವಲ್ ಟು 15ರಲ್ಲಿ 4ಅನ್ನ ಕಳೀರಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಹಾಕ್ತೀರಾ. 15ರಲ್ಲಿ 4ಅನ್ನ ಕಳೆದ್ರೆ 11 ಡಿವೈಡೆಡ್ ಬೈ 30. ಇಲ್ಲಿ ಬಂದಿರುವಂತಹ ಉತ್ತರ LHS ಇಸ್ ಈಕ್ವಲ್ ಟು RHS ಬಂತ? ಇಲ್ಲ. ಹಾಗಾಗಿ ನಾವೇನ್ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನವು ಸಹವರ್ತನೀಯ ಅಲ್ಲ ಅಂತ ಹೇಳ್ತೀವಿ. ಹೌದಾ? ಇದೇ ತರಹ ಗುಣಾಕಾರ ಚೆಕ್ ಮಾಡೋಣ. ಮೈನಸ್ 7 ಡಿವೈಡೆಡ್ ಬೈ 3 ಇಂಟು 5 divided by 4 into 2 divided by 9 is equal to minus 7 divided by 3 into 5 divided by 4 into 2 divided by 9. Check ಮಾಡೋಣ. ಎಷ್ಟು ಬರುತ್ತೆ? minus 7 divided by 3 into 5 2 10 9 4 36 is equal to minus 7 into 3 into 5 ಮಾಡಿದ್ರೆ 7 5 35 divided by 4 3 12 into 2 divided by 9 ಆಗತ್ತೆ. 17 70 36 3 3 18 3 3 9 ಅಂದ್ರೆ 108 ಆಗತ್ತೆ. 35 2 5 2 10 2 3 6 1 7 70 divided by 12 9 108. So minus 70 divided by 108 minus 70 divided by 108 ಬಂದಂತಹ ಉತ್ತರ ಸಮ ಇದೆನಾ? ಎಸ್, ಸಮ ಇದೆ. ಹಾಗಾಗಿ ನಾವೇನಂತ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರವು ಸಹವರ್ತ ನಿಯಮವನ್ನ ಪಾಲಿಸುತ್ತದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಈಗ ನಾವು ಭಾಗಾಕಾರ ಕ್ರಿಯೆಯನ್ನ ಚೆಕ್ ಮಾಡೋಣ. ಹೆಂಗೆ? 1 divided by 2 ಭಾಗಿಸು minus 1 divided by 3 ಭಾಗಿಸು 2 divided by 5 is equal to 1 divided by 2 ಭಾಗಿಸು minus 1 divided by 3 ಭಾಗಿಸು 2 divided by 5. Okay. 1 divided by 2 ಭಾಗಿಸು minus 1 divided by 3 ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಾದ್ರೆ ನಮ್ಗೆ ಏನ್ ಬರುತ್ತೆ? ಈಗ ಇಂಟು ಬರುತ್ತೆ. 5 divided by 2 ಮಾಡ್ತೀರಾ? is equal to 1 divided by 2 into minus 3 divided by minus 1 ಆಗತ್ತೆ. ಈಸಿ ಭಾಗಿಸು 2 divided by 5. 1 divided by 2 ಭಾಗಿಸು 1 5 5 divided by 3 2 6 is equal to minus divided by minus 2 2 1 2 ಭಾಗಿಸು 2 divided by 5. ಇವಾಗ ಎಷ್ಟು ಬರುತ್ತೆ? 1 divided by 2 ಭಾಗಾಕಾರ ಚಿಹ್ನೆಯನ್ನ ತೆಗಿತೀರಾ, ಇಂಟು ಹಾಕ್ತೀರಾ. 2 divided ಇದನ್ನ ಉಲ್ಟಾ ಮಾಡಿದ್ರೆ ಸೊ 6 ಇಂಟು 1 6 1 6 2 5 10 ಈಸ್ ಈಕ್ವಲ್ ಟು 3 5 15 2 2 4. ಓಕೆ, ಇವಾಗ ಒಂದು ಉತ್ತರ ಬಂತು. ಈ ಬಂದಂತಹ ಉತ್ತರ LHS ಇಸ್ ಈಕ್ವಲ್ ಟು RHS ಇದೇನಾ? ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ಭಾಗಾಕಾರವು ಸಹವರ್ತನೀಯ ಅಲ್ಲ ಅಂತ ಹೇಳ್ಬಹುದು. ಓಕೆ, ಅರ್ಥ ಆಯ್ತು? ಈಗ
ಇದೇ ತರಹ ನಾವು ಇನ್ನೊಂದನ್ನ ಚೆಕ್ ಮಾಡೋಣ. ಏನಂತ? ಭಾಗಾಕಾರವು ಸಹವರ್ತನೀಯ ನಿಯಮ ಅಲ್ಲ. ಓಕೆ, ಈಗ ಇದೇ ತರಹ ಇದು ಒಂದು ಎಕ್ಸಾಂಪಲ್ ಇದೆ. ಈಗ ನಾವು ಇನ್ನೊಂದು ಮುಖ್ಯವಾದ ಅಂಶವನ್ನ ಡಿಸ್ಕಸ್ ಮಾಡೋಣ. ಏನಂತ? ಸೊನ್ನೆಯ ಪಾತ್ರ. ಈಗ ಒಂದು ಸಂಖ್ಯೆಗೆ ಸೊನ್ನೆಯನ್ನ ಕೂಡಿಸಿದ್ರೆ ಏನಾಗತ್ತೆ? ಸೊನ್ನೆ ಕಳೆದ್ರೆ ಏನಾಗತ್ತೆ? ಗುಣಿಸಿದಾಗ ಏನಾಗತ್ತೆ? ಈಗ ನಾವು ಯಾವುದೇ ಒಂದು ಸಂಖ್ಯೆಗೆ ಸೊನ್ನೆಯನ್ನ ಕೂಡಿಸಿದ್ರೆ ಅಥವಾ ಸಂಖ್ಯೆಗೆ ಸೊನ್ನೆಯನ್ನ ಕೂಡಿಸಿದ್ರೆ ಏನಾಗತ್ತೆ? ಅದೇ ಸಂಖ್ಯೆ ಬರುತ್ತೆ ನಮ್ಗೆ, ಹೌದಾ? 2 + 0 0 + 2 ಉತ್ತರ ಏನ್ ಬರುತ್ತೆ? 2 = 2, ಅದೇ ಸಂಖ್ಯೆ ಬರುತ್ತೆ, ಹೌದಾ? -5 + 0 = 0 - 5 ಮಾಡಿದ್ರೆ ಇಲ್ಲೂ -5 ಬರುತ್ತೆ, ಇಲ್ಲೂ -5 ಬರುತ್ತೆ. ಅಂದ್ರೆ ಯಾವುದೇ ಒಂದು ಸಂಖ್ಯೆಗೆ ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕಕ್ಕೆ ಸೊನ್ನೆಯನ್ನ ಸೇರಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ ನಮ್ಗೆ. ಹಾಗಾಗಿ ನಾವೇನಂತ ಕರಿತೀವಿ? ಇದನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಕಲನ ಕ್ರಿಯೆಯಲ್ಲಿ ಮಾಡಿದ್ರೆ ಇದನ್ನ ಸೊನ್ನೆಯನ್ನ ಅನನ್ಯತಾಂಶ ಅಂತ ಕರಿತೀವಿ. ಓಕೆ, ಅನನ್ಯತಾಂಶ. ಯಾಕಂದ್ರೆ ನಾವು ಸೊನ್ನೆಯನ್ನ ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ, ಕಳೆದ್ರೂ ಅದೇ ಸಂಖ್ಯೆ ಬರುತ್ತೆ. a + 0 = 0 + a = a ಬರುತ್ತೆ. ಅದು ಹೌದಾ? a - 0 = 0 - a ಮಾಡಿದ್ರೆ ನಿಮ್ಗೆ ಅದೇ ಸಂಖ್ಯೆ ಬರುತ್ತೆ, ಹೌದಾ? ಅಂದ್ರೆ ಏನೇ ಬರುತ್ತೆ. ಹಾಗಾಗಿ ನಾವು ಸೊನ್ನೆಯನ್ನ ಏನಂತ ಕರಿತೀವಿ? ಸೊನ್ನೆಯನ್ನ ಅನನ್ಯತಾಂಶ ಅಂತ ಕರಿತೀವಿ. ಒಂದರ ಪಾತ್ರ ಏನು? ಸೊನ್ನೆಯನ್ನ ನೋಡಿದ್ವಿ, ಒಂದರ ಪಾತ್ರ ಏನ್ ಹಾಗಾದ್ರೆ? ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಏನಾಗತ್ತೆ? ಅದೇ ಸಂಖ್ಯೆ ಬರುತ್ತೆ, ಹೌದಾ? -2 × 1 = 1 × -2 ಮಾಡಿದ್ರೆ -2ನೇ ಬರುತ್ತೆ. ಅಂದ್ರೆ ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ನಿಮಗೆ ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ? ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಅದು ಸಂಕಲನದ ಅನನ್ಯತಾಂಶ, ವ್ಯವಕಲನದ ಅನನ್ಯತಾಂಶ. ಈಗ ನಾವು ಗುಣಾಕಾರ ಕ್ರಿಯೆ ಮಾಡ್ತಾ ಇದ್ದೀವಲ್ಲ, ಇದು ಗುಣಾಕಾರದ ಅನನ್ಯತಾಂಶ, ಹೌದಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ವಿತರಣಾ ನಿಯಮ. ವಿತರಣಾ ನಿಯಮ, ಈಗ ನಾವು ಆವೃತ ನಿಯಮ, ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮವನ್ನ ನೋಡಿದ್ವಿ. ಅದೇ ತರಹ ವಿತರಣಾ ನಿಯಮ. ವಿತರಣಾ ನಿಯಮ ನಮ್ಗೆ ಏನ್ ಹೇಳತ್ತೆ ಅಂತ ನೋಡೋಣ. ಎ ಮತ್ತು ಬಿ ಸಿಗಳು ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ, ಎ ಬಿ ಸಿಗಳು ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ನಮ್ಗೆ ವಿತರಣಾ ನಿಯಮದ ಪ್ರಕಾರ ಏನಾಗತ್ತೆ? a × b + c is equal to a × b plus a × c ಆಗತ್ತೆ. ಹೆಂಗೆ? ಫಾರ್ ಎಕ್ಸಾಂಪಲ್, ಇದನ್ನ ನೀವು ವ್ಯವಕಲನ ಕ್ರಿಯೆ ಮಾಡಿದಾಗ್ಲೂ ಕೂಡ ಇದೇ ಬರುತ್ತೆ. a × b - c ಮಾಡಿದ್ರೆ a × b - b × a × c ಆಗುತ್ತೆ. ಓಕೆ, ಹೆಂಗೆ ಚೆಕ್ ಮಾಡೋಣ. ಒಂದು ಉದಾಹರಣೆ, 1/2 × 2/3 + 3/4 ಮಾಡ್ರಿ ಏನ್ ಬರುತ್ತೆ? is equal to ab + ac. ab ಅಂದ್ರೆ 1/2 × 2/3 plus ac. a ಅಂದ್ರೆ 1/2 ಇದೆ, c ಅಂದ್ರೆ 3/4 ಇದೆ. 1/2 × 2 + 3, 3 ಮತ್ತು 4ರ ಲಸ ಏನಾಗತ್ತೆ? 12 ಆಗತ್ತೆ. 3 × 4 = 12, 4 × 3 = 12, 8, 2 × 4 = 8 plus 3 × 3 = 9 is equal to 1 2 2 3 2 6 plus 1 3 3 2 4 8. ಹೌದಾ? ಈಗ 1/2 ಇಂಟು 8 + 9 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗತ್ತೆ? 9 + 8 ಮಾಡಿದ್ರೆ 17 ಸಿಗತ್ತೆ. /12 is equal to 2, 6 ಮತ್ತು 8. ಇಲ್ಲಿ ಛೇದ ಬೇರೆ ಬೇರೆ ಇದೆ, ಹಾಗಾಗಿ 6 ಮತ್ತು 8 ಲಸ ತೆಗೆಯೋಣ. 2 3 2 4 3 1 4 1 2 4 8 8 3 24. ಹಾಗಾಗಿ ಲಸ ಎಷ್ಟು ಬರುತ್ತೆ? 24. 6 4 24, 8 3 24, 4 2 8 plus 3 3 9. 17 1 17 divided by 12 2 24 is equal to 8 plus 9 17 divided by 24. ಹಾಗಾಗಿ ನಮ್ಮ ಉತ್ತರ ಸಮ ಬಂತು. ಹಾಗಾಗಿ ನಾವೇನಂತ ಹೇಳ್ತೀವಿ? ವಿತರಣಾ ನಿಯಮ ಕರೆಕ್ಟ್ ಆಗಿದೆ. ವಿತರಣಾ ನಿಯಮ a × b + c is equal to ab + ac. ನೆನ್ಪಿಟ್ಕೊಳ್ರಿ, ಇದು ವಿತರಣಾ ನಿಯಮ. ಅದೇ ತರಹ ವ್ಯವಕಲನ ಮಾಡಿದಾಗ್ಲೂ ಕೂಡ ಬರುತ್ತೆ ನಮ್ಗೆ.
ಈಗ ಕೆಲವೊಂದು ಪ್ರಶ್ನೆಗಳನ್ನ ಬಿಡಿಸೋಣ. ಅಧ್ಯಾಯದಲ್ಲಿರುವಂತಹ ಪ್ರಶ್ನೆಗಳು ಈಸಿ ಇದೆ, ಸಿಂಪಲ್ ಆಗಿದೆ. ಇಲ್ಲಿ -4 ಡಿವೈಡೆಡ್ ಬೈ 5 ಇಂಟು 1 ಅಂದ್ರೆ a ಇಂಟು ಬಿ ಈಸ್ ಈಕ್ವಲ್ ಟು ಬಿ ಏನಿದೆ 1 ಇಂಟು ಎ ಅಂತ ಮಾಡಿದೀವಿ. ಯಾವ ಒಂದು ಗುಣಲಕ್ಷಣ ಇದು? ಗುಣಾಕಾರದ ಪರಿವರ್ತನೀಯ ನಿಯಮ. ಯಾವ್ದಿದು? ಗುಣಾಕಾರದ ಪರಿವರ್ತನೀಯ ನಿಯಮ. ಯಾವ ಕ್ರಿಯೆ ಬಳಸಿದೀವಿ ನಾವಿಲ್ಲಿ? ಗುಣಾಕಾರದ ಪರಿವರ್ತನೀಯ ನಿಯಮ. ನಿಯತೆ. ಇಲ್ಲಿ ಇದು ಕೂಡ a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಇದೆ. ಇದು ಕೂಡ ಗುಣಾಕಾರದ ಪರಿವರ್ತನೀಯ ನಿಯಮ. ಇಲ್ಲಿ ನಾವೇನ್ ಮಾಡಿದೀವಿ? -19 ಡಿವೈಡೆಡ್ ಬೈ 29 ಇಂಟು ಇದನ್ನ ಉಲ್ಟಾ ಮಾಡಿದೀವಿ, ಅಂದ್ರೆ ಗುಣಾಕಾರನ ವ್ಯತ್ಕ್ರಮ ಮಾಡಿದೀವಿ. ಅವಾಗ ನಮಗೆ ಏನ್ ಸಿಕ್ತು? 1 ಸಿಕ್ತು. ಅಂದ್ರೆ ಗುಣಾಕಾರದ ವ್ಯತ್ಕ್ರಮ ಮಾಡಿದೀವಿ, ಇಲ್ಲಿ ವಿಲೋಮಾಂಶ. ಇಲ್ಲಿ ಏನ್ ಮಾಡಿದೀವಿ? 1 ಡಿವೈಡೆಡ್ ಬೈ 3 ಇಂಟು 6 ಇಂಟು 4 ಡಿವೈಡೆಡ್ ಬೈ 3. ಇದನ್ನ ನಾವ್ ಹೆಂಗ್ ಬರ್ದಿದೀವಿ? 1 ಡಿವೈಡೆಡ್ ಬೈ 3 ಇಂಟು 6 ಇಂಟು 4 ಡಿವೈಡೆಡ್ ಬೈ 3. ಅಂದ್ರೆ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು a ಇಂಟು ಬಿ ಇಂಟು ಸಿ ಮಾಡಿದೀವಿ. ಇದು ಯಾವ ಗುಣ? ಗುಣಾಕಾರದ ಸಹವರ್ತನೀಯ ನಿಯಮ. ಹೌದಾ? ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗ್ಲೂ ಏನಾಗಿರುತ್ತೆ? ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನಾವಿವತ್ತು ಸಂಖ್ಯೆಗಳು ಅಂದ್ರೆ ಏನು, ಸಂಖ್ಯೆಯ ವಿಧಗಳನ್ನ ನೋಡಿದ್ವಿ. ಮತ್ತು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ ಗುಣ, ಪರಿವರ್ತನೀಯ ಗುಣ ಮತ್ತು ಸಹವರ್ತನೀಯ ಗುಣವನ್ನ ನಾವು ಇವತ್ತು ಅಧ್ಯಯನ ಮಾಡಿದೀವಿ. ಇಷ್ಟು ಇವತ್ತು ನಾವು ಅಧ್ಯಯನ ಮಾಡಿದ್ರ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಓಕೆ, ಇದುವರೆಗೂ ಮಾಡಿದ್ದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ಟಾಪ್ ಮಾಡೋಣ ಹಾಗಾದ್ರೆ. ಥ್ಯಾಂಕ್ ಯು.